ಈಗಾಗಲೇ ರೋಡ್ ಶೋ ಆರಂಭವಾಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು, ರಸ್ತೆಯ ಎರಡೂ ಬದಿಗಳಲ್ಲಿ ಜನ ನಿಂತ್ಕೊಂಡು ಮೋದಿ ಅವರಿಗೆ ಸ್ವಾಗತ ಕೋರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಇಲ್ಲಿ ಗಮನಿಸಬಹುದಾಗುತ್ತೆ. ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜಿಸಲಾಗಿರುವಂಥದ್ದು. 15 ಕಿಲೋಮೀಟರ್ ಈ ಒಂದು ರೋಡ್ ಶೋ ನಡೆಯುತ್ತೆ. ಏರ್ಪೋರ್ಟ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ಕೂಡ ಈ ರೋಡ್ ಶೋ ಸಾಗ್ತಾ ಹೋಗುತ್ತೆ. ರಸ್ತೆ ಬದಿಯಲ್ಲಿ ನಿಂತಿರುವಂತಹ ಸಾರ್ವಜನಿಕರಿಗೆ ಪ್ರಧಾನಿ ಮೋದಿ ಕೈ ಬೀಸುವುದರ ಮುಖಾಂತರ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಭರ್ಜರಿ ಸ್ವಾಗತವನ್ನು ಕೋರ್ತಾ ಇರುವಂತಹ ಜನ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ನಿಂತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನ ಅಲ್ಲಿ ಆಗಮಿಸಿರುವಂಥದ್ದು. ಇವತ್ತು ಕೇವಲ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾತ್ರ ಅಲ್ಲ, ಹಲವಾರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಇವತ್ತು ಚಾಲನೆಯನ್ನು ನೀಡಲಾಗುತ್ತೆ. ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಈ ಒಂದು ರೈಲ್ವೆ ಸ್ಟೇಷನ್ ನವೀಕೃತಗೊಂಡಿರುವಂತಹ ರೈಲ್ವೆ ಸ್ಟೇಷನ್ ಜೊತೆಗೆ ಹಲವಾರು ರೈಲುಗಳಿಗೂ ಕೂಡ ಇವತ್ತು ಚಾಲನೆಯನ್ನು ನೀಡಲಿದ್ದಾರೆ ಪ್ರಧಾನಿ ಮೋದಿ. ಆಮೇಲೆ ಏನಾದರೂ ಅವರು ತೆರೆದ ವಾಹನದಲ್ಲಿ ಹೋಗ್ಬೋದು ಅನ್ನುವಂಥ ರೀತಿಯಾಗಿಯೂ ನಿರೀಕ್ಷೆ ಇತ್ತು. ಇಲ್ಲ ಕಾರ್ನಲ್ಲೇ ಕೂತು ಅವರು ಹೋಗ್ತಾರೆ, ಬಟ್ ಮಧ್ಯ ಅವರು ಜನರ ಬಳಿ ಹೋಗಿ ಹಸ್ತಲಾಘವ ಕೊಡೋದು, ಜನರಿಗೆ ಶುಭಾಶಯ ತಿಳಿಸೋದು, ಈ ಥರದ್ದೆಲ್ಲ ಬೇರೆ ಬೇರೆ ಸಂದರ್ಭದ ರೋಡ್ ಶೋವನ್ನು ನಾವು ಸುಮಾರು ಒಂದು 4 ವರ್ಷದಿಂದ ಪ್ರಧಾನಿ ತೀರಾ ಹೆಚ್ಚಾಗಿ ರೋಡ್ ಶೋಗಳಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಅದೇ ರೀತಿಯಾದಂಥ ಒಂದು ರೋಡ್ ಶೋ ಇವತ್ತು ನಡೀತಾ ಇರುವಂಥದ್ದು. ಬಟ್ ಪ್ರಧಾನಿ ಇಲ್ಲೆಲ್ಲೂ ಕೂಡ ತೆರೆದ ವಾಹನದಲ್ಲಿ ಅವರು ಬರ್ತಾ ಇಲ್ಲ, ತಮ್ಮ ವಾಹನದಲ್ಲೇ ಮುಂಬದಿಯ ಸೀಟ್ನಲ್ಲಿ ಅವರು ಯಥಾ ಪ್ರಕಾರವಾಗಿ ಕೂತು ಜನರ ಕಡೆಗೆ ಕೈ ಬೀಸ್ತಾ ಮುಂದಕ್ಕೆ ಸಾಗ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ವಿ. ಆಮೇಲೆ ಈ ರಸ್ತೆಗಳೆಲ್ಲ ಇದೆಯಲ್ಲ, ಬಹುತೇಕ ಈ ರಸ್ತೆಗಳು ಬಹಳ ಕಿರಿದಾಗಿದ್ದಂತಹ ರಸ್ತೆಗಳಾಗಿತ್ತು. ರಸ್ತೆಯ ಅಕ್ಕಪಕ್ಕದಲ್ಲಿ ಅಂಗಡಿ ಮುಂಗಟ್ಟುಗಳು, ಮನೆಗಳು, ಕಟ್ಟಡಗಳು, ವಸತಿ ಕಟ್ಟಡಗಳು ಇದೆಲ್ಲವೂ ಕೂಡ ತೀರಾ ಹೆಚ್ಚಿತ್ತು. ಆದರೆ ಅವರಿಗೆಲ್ಲ ಬಹಳ ಕಾಂಪನ್ಸೇಷನ್ ಅನ್ನು ಕೂಡ ಕೊಡಲಾಗಿದೆ. ಆಮೇಲೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕಾರ್ಯವೂ ಕೂಡ ಆ ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಪಾಲಿಕೆಯಿಂದ ಎಲ್ಲ ಆಗಿದೆ. ಹಾಗಾಗಿ ಅವರಿಗೆ ಒಳ್ಳೆ ಕಾಂಪನ್ಸೇಷನ್ ಅನ್ನು ಕೊಟ್ಟು ಆ ಜಾಗವನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅವುಗಳನ್ನೆಲ್ಲ ರಸ್ತೆ ಸೇರಿದ ಹಾಗೆ ಮೂಲಸೌಕರ್ಯಗಳನ್ನು ಕಲ್ಪಿಸುವಂಥ ನಿಟ್ಟಿನ ವ್ಯವಸ್ಥೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಆ ಜಾಗವನ್ನೆಲ್ಲ ಬಳಸ್ಕೊಳ್ಳಲಾಗಿದೆ. ಬಹಳಷ್ಟು ಸಂದರ್ಭದಲ್ಲಿ ಅಯೋಧ್ಯ ಮಂದಿ ಹೇಳ್ತಾ ಇರ್ತಾರೆ, ಈಗಲೂ ಕೂಡ ನಾವು ತೀರಾ ಈಗ TV9 ಕೂಡ ನೀವು ನೋಡ್ತಾ ಇದ್ದೀರಾ, ಕಳೆದ ಒಂದು ವಾರದಿಂದ ಅಯೋಧ್ಯೆಯ ನೆಲದಲ್ಲೇ ಕೂತು ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿನ ಸಂಗತಿಗಳೇನು, ಸನ್ನಿವೇಶಗಳೇನು, ವಿಶೇಷತೆಗಳೇನು, ಅಭಿವೃದ್ಧಿ ಕಾರ್ಯಗಳೇನೇನು ಇದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ, ಕನ್ನಡಿಗರ ಮುಂದೆ ಇಡುವಂಥ ಪ್ರಯತ್ನವನ್ನು TV9 ಮಾಡ್ತಾ ಇದೆ. ಬಹಳಷ್ಟು ಮಂದಿ ಹೇಳ್ತಾ ಇರುವಂಥದ್ದು ಅಯೋಧ್ಯೆ ಈ ರೀತಿಯಾಗಿ ಬದಲಾಗುತ್ತೆ ಅನ್ನುವಂಥದ್ದನ್ನು ನಾವು ಕನಸಲ್ಲೂ ಕೂಡ ಊಹಿಸಿರ್ಲಿಲ್ಲ. ಯಾಕಂತಾದ್ರೆ ಹೌದು, ಬಹಳ ವರ್ಷಗಳಿಂದ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಕರಾರಿತ್ತು. ಅದಾದ ನಂತರದಲ್ಲಿ ಒಂದು ತೀರ್ಪು ನಮ್ಮ ಪರವಾಗಿ ಬರ್ಬೋದು ಅನ್ನುವಂಥದ್ದು ಇತ್ತು ಬಿಟ್ರೆ, ಆದರೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಇರಲಿಲ್ಲ. ಬಹಳ ಮಂದಿ ಅದನ್ನು ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಅದು ಒಪ್ಕೊಳ್ಬೇಕಾಗಿರುವಂಥ ಸಂಗತಿಯೂ ಕೂಡ ಹೌದು. ಹಾಗಂತ ಏನು ವೆಚ್ಚ ಆಗ್ತಾ ಇರುವಂಥದ್ದು ಏನು ಕಡಿಮೆ ಅಲ್ಲ. ಸುಮಾರು 56,000 ಕೋಟಿ ರೂಪಾಯಿಯಷ್ಟು ಅಲ್ಲಿ ವೆಚ್ಚ ಆಗ್ತಾ ಇರುವಂಥದ್ದು. ಅಯೋಧ್ಯೆಯನ್ನು ನೂತನವಾಗಿ ಕಂಪ್ಲೀಟ್ ಆಗಿ ಒಂದು ಬದಲಾಯಿಸುವಂಥ ನಿಟ್ಟಿನಲ್ಲಿ, ಅಲ್ಲಿ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಅಷ್ಟೊಂದು ವೆಚ್ಚ ಮಾಡಲಾಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಈಗ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಈ ತೀರ್ಥಯಾತ್ರೆಗೆ ಹೋಗೋರು, ಕಾಶಿ ಯಾತ್ರೆಗೆ ಹೋಗೋರು ಯಾವ ರೀತಿಯಾಗಿ ನೋಡ್ತೀವೋ, ಇನ್ನೆಲ್ಲ ಅಯೋಧ್ಯೆ ಯಾತ್ರೆಗೆ ಹೋಗುವಂಥ ಮಂದಿಯೂ ಕೂಡ ಬಹಳ ಹೆಚ್ಚಾಗ್ತಾರೆ. ಯಾಕಂದರೆ ಅಯೋಧ್ಯೆಯನ್ನು ಒಮ್ಮೆ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರಲ್ಲಿ ಆ ಹಂಬಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆ ಕಾರಣಕ್ಕಾಗಿಯೇ ಅಯೋಧ್ಯೆಯಲ್ಲಿ ದೇಶದ ಬೇರೆ ಬೇರೆ ಭಾಗದಿಂದ ಜನ ಬಂದಂಥ ಸಂದರ್ಭದಲ್ಲಿ, ವಿದೇಶಗಳಿಂದ ಜನ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ವ್ಯವಸ್ಥೆಯನ್ನು ಕೊಡಬೇಕು, ಹೇಗಲ್ಲಿ ಸುಧಾರಣೆಯನ್ನು ತರಬೇಕು, ಮೂಲಸೌಕರ್ಯಗಳನ್ನು ಹೇಗೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಒಂದು ಹಾರ್ಡ್ ವರ್ಕ್ ಆಗಿದೆ. ಅದರ ಮೇಲೆ ಈಗ ಕೆಲಸ ಕಾರ್ಯಗಳು ಕೂಡ ಅಲ್ಲಿ ಆಗ್ತಾ ಇರುವಂಥದ್ದು. ಈಗ ನಾನು ಮೊದಲೇ ಹೇಳಿದಾಗೆ ಇವತ್ತು 3 ರಸ್ತೆಗಳನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯವೂ ಕೂಡ ಆಗುತ್ತೆ. ಅದು ರಾಮಪಥ, ಭಕ್ತಿಪಥ, ಧರ್ಮಪಥ ಅನ್ನುವಂತಹ ರಸ್ತೆಗಳು. ಅದೇ ರಸ್ತೆಯ ಕಡೆಗೆ ಈಗ ಪ್ರಧಾನಿ ಬರ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವರೀಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದಾರೆ. ಎಸ್ ಮಾಲ್ತೇಶ್, ಹೇಳ್ತಾ ಇದ್ರಿ ತೆರೆದ ವಾಹನದಲ್ಲಿ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು ಅಂತ. ಬಟ್ ಭದ್ರತಾ ದೃಷ್ಟಿಯಿಂದ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುತ್ತೆ. ಅದರಿಂದಾಗಿನೇ ಅವರು ಕಾರ್ನ ಒಳಗಡೆನೆ ಕೂತ್ಕೊಂಡು ಅಲ್ಲಿ ನೆರೆದಿರುವಂತಹ ಜನರಿಗೆ ಕೈ ಬೀಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ರೋಡ್ ಶೋ ಆರಂಭವಾಗಿರುವಂಥದ್ದು. ಪ್ರಧಾನಿ ಮೋದಿ ಈಗಾಗಲೇ ಆಗಮಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗಾಗಲೇ ರೋಡ್ ಶೋ ಆರಂಭವಾಗಿದೆ, ಯಾವ ರೀತಿಯಾಗಿ ಸಾಗ್ತಾ ಇದೆ ರೋಡ್ ಶೋ? ಇಲ್ಲ ಸರ್, ಸರಿಯಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅಲ್ಲೂ ಕೂಡ ನೆಟ್ವರ್ಕ್ ಇಶ್ಯೂಸ್ ಈ ಸಂದರ್ಭದಲ್ಲಿ ತೀರಾ ಹೆಚ್ಚಿರುತ್ತೆ.
ಪ್ರಧಾನಿಯ ರೋಡ್ ಶೋ ಸಂದರ್ಭದಲ್ಲೆಲ್ಲ ನಾವು ಅದನ್ನು ನೋಡ್ತಾ ಇರ್ತೀವಿ. ಬಹುಶಃ ನೆಟ್ವರ್ಕ್ ಇಶ್ಯೂ ಇರ್ಬೋದು ಅಂತ ಕಾಣಿಸುತ್ತೆ. ಬಟ್ ಪ್ರಧಾನಿ ನಾನು ಮೊದಲೇ ಹೇಳಿದಾಗೆ ಅವರು ತೆರೆದ ವಾಹನದಲ್ಲಿ ಹೋಗ್ತಾ ಇರುವಂಥದ್ದಲ್ಲ, ಆದರೆ ತಮ್ಮ ವಾಹನದಲ್ಲಿ ಹೀಗೆ ಆಗಾಗ ಜನರ ಬಳಿಗೆ ಹೋಗುವಂಥ ಪ್ರಯತ್ನ, ಅದಾದ ನಂತರ ಅಲ್ಲಿ ಸ್ವಲ್ಪ ಹೊರಬಂದು ಜನರ ಕಡೆಗೆ ಕೈ ಬೀಸುವಂತಹ ಪ್ರಧಾನಿಯ ಆ ನಡವಳಿಕೆ ಏನಿರುತ್ತೆ ಅದನ್ನು ನಾವು ಯಥಾ ಪ್ರಕಾರವಾಗಿ ಇಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಹೋಗುವಂಥ ಮಾರ್ಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಡೆ ಹೀಗೆ ಬೇರೆ ಬೇರೆ ತೆರನಾದಂಥ ಕಲಾ ತಂಡಗಳ ಕಲಾ ಪ್ರದರ್ಶನವೂ ಕೂಡ ನಡೀತಾ ಇದೆ. ಒಟ್ಟು ಆ ಹೋಗುವಂಥ ಸಂದರ್ಭದ ಆ ರಸ್ತೆ, ಆ ಸನ್ನಿವೇಶ ಇದೆಲ್ಲವನ್ನು ಒಂದು ರೀತಿ ಹಬ್ಬದ ರೀತಿಯಾಗಿ ಬದಲಾಯಿಸುವಂಥ ಪ್ರಯತ್ನವನ್ನು ಕೂಡ ಆ ಭಾಗದಲ್ಲಿ ಮಾಡಲಾಗಿದೆ. ಅದಕ್ಕೆ ತಕ್ಕ ಹಾಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಒಂದು ಕಡೆ ಬಹಳ ಸಂಖ್ಯೆಯಲ್ಲಿ ಸೇರಿರುವಂಥ ಅಭಿಮಾನಿಗಳು, ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಕಾರ್ಯಕರ್ತರು ಪ್ರಧಾನಿ ಅವರನ್ನ ಬರಮಾಡಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಬೇರೆ ಬೇರೆ ತೆರನಾದ ಕಲಾ ತಂಡಗಳು ಈ ಸಂದರ್ಭದ ಒಂದು ಹುಮ್ಮಸ್ಸನ್ನ ಜೊತೆಗೆ ಆ ಸಂಭ್ರಮವನ್ನ ಹೆಚ್ಚು ಮಾಡ್ತಾ ಇವೆ. ಎಸ್, ಸಾಕಷ್ಟು ಸಿದ್ಧತೆಗಳಾಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ರಸ್ತೆ ಬದಿಯಲ್ಲಿ ನಿಂತಿರುವಂತಹ ಜನ ಹೂಮಳೆ ಸುರಿಸ್ತಾ ಇರುವಂಥದ್ದು, ಹೂಗಳನ್ನು ಎರಚುತ್ತಾ ಇರುವಂಥದ್ದು ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಸಾಕಷ್ಟು ಅಂದರೆ 15 ಕಿಲೋಮೀಟರ್ ಈ ಒಂದು ಯಾತ್ರೆ ಏನು ಸಾಗುತ್ತೆ, ಈ ಒಂದು ರೋಡ್ ಶೋ ಏನು ಸಾಗುತ್ತೆ, 15 ಕಿಲೋಮೀಟರ್ ಕೂಡ ಜನ ರಸ್ತೆ ಪಕ್ಕಗಳಲ್ಲಿ ನಿಂತ್ಕೊಂಡಿರ್ತಾರೆ. ಪ್ರಧಾನಿ ಮೋದಿ ಅವರನ್ನು ನೋಡೋದಕ್ಕೆ, ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಅಲ್ಲಿ ಜಮಾಯಿಸಿರ್ತಾರೆ. ಅವರೆಲ್ಲರೂ ಕೂಡ ವಿಭಿನ್ನವಾಗಿ ಅಂದರೆ ಹೂಮಳೆ ಸುರಿಸುವುದರ ಮುಖಾಂತರ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಭದ್ರತಾ ದೃಷ್ಟಿಯಿಂದ ಪ್ರಧಾನಿ ಮೋದಿ ಅವರು ತೆರೆದ ವಾಹನದಲ್ಲಿ ಬರ್ತಾ ಇಲ್ಲ. ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಅವ್ರು ಬರ್ತಾ ಇರುವಂಥದ್ದು ಕಾರ್ನ ಮುಖಾಂತರ ಆಗಮಿಸ್ತಾ ಇದ್ದಾರೆ. ಕೆಲವೊಂದಷ್ಟು ಕಡೆಯಲ್ಲಿ ಮಾತ್ರ ಹೊರಗಡೆ ಬಂದು ಅವರು ಕೈ ಬೀಸ್ತಾ ಇದ್ದಾರೆ. ಮತ್ತೊಂದಷ್ಟು ಜಾಗದಲ್ಲಿ ಅಂದರೆ 15 ಕಿಲೋಮೀಟರ್ ಏನೋ ಇದೇ ರೀತಿಯಾಗಿ ಒಂದು ರೋಡ್ ಶೋ ಹಮ್ಮಿಕೊಳ್ಳಲಾಗಿದೆ. ಅಲ್ಲೆಲ್ಲವೂ ಕೂಡ ಕಾರ್ನ ಒಳಗಡೆ ಕೂತ್ಕೊಂಡು ಅವರು ಭದ್ರತಾ ದೃಷ್ಟಿಯಿಂದ ಅಲ್ಲಿ ನಡೆದಿರುವಂತಹ ಜನರಿಗೆ ಕೈ ಬೀಸುವಂತಹ ಮುಖಾಂತರ ತಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಇದೇ ರೀತಿಯಾಗಿ 15 ಕಿಲೋಮೀಟರ್ ಈ ಒಂದು ರೋಡ್ ಶೋ ಸಾಗ್ತಾ ಹೋಗುತ್ತೆ. ಗಮನಿಸ್ತಾ ಇದ್ವಿ, ಈಗಾಗಲೇ ಆರಂಭವಾಗಿರುವಂತಹ ರೋಡ್ ಶೋ ಇನ್ನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ನಿಲ್ದಾಣವನ್ನು ಈ ಒಂದು ರೋಡ್ ಶೋ ತಲುಪಲಿದೆ. ಅಲ್ಲಿ ನವೀಕೃತಗೊಂಡಿರುವಂತಹ ರೈಲ್ವೆ ನಿಲ್ದಾಣವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಇವತ್ತು ಅಯೋಧ್ಯೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ವಿ ರೋಡ್ ಶೋ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ. ಒಂದಷ್ಟು ಕಡೆ ಏನು ಪ್ರೋಟೋಕಾಲ್ ಇರುತ್ತೆ ಭದ್ರತಾ ದೃಷ್ಟಿಯಿಂದ, ಆ ಒಂದು ಭಾಗಗಳಲ್ಲಿ ಮಾತ್ರ ಪ್ರಧಾನಿ ಮೋದಿ ಹೊರಗಡೆ ಆಗಮಿಸಿ ಅಂದರೆ ಕಾರ್ನ ಬದಿಯಲ್ಲಿ ನಿಂತ್ಕೊಂಡು ಜನರಿಗೆ ಕೈ ಬೀಸ್ತಾ ಇದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಯಾವ ರೀತಿಯಾಗಿ ಇರುತ್ತೆ, ಪ್ರೋಟೋಕಾಲ್ ಯಾವ ರೀತಿಯಾಗಿರುತ್ತೆ, ಆ ಸಂದರ್ಭದಲ್ಲಿ ಅವರು ಒಳಗಡೆನೇ ಕೂತ್ಕೊಂಡು ಕಾರ್ನ ಒಳಭಾಗದಲ್ಲೇ ಕೂತ್ಕೊಂಡು ಅಲ್ಲಿ ನಡೆದಿರುವಂತಹ ಜನರಿಗೆ ಕೈ ಬೀಸುವ ಮುಖಾಂತರ ತಮ್ಮ ಅಭಿನಂದನೆಯನ್ನು ಪ್ರಧಾನಿ ಮೋದಿ ಈ ಮುಖಾಂತರ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ಹೋಗುವಂಥ ಮಾರ್ಗ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ, ಕಂಪ್ಲೀಟ್ ಆಗಿ ಅದು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಯೋಗಿಮಯವಾಗಿದೆ. ಪ್ರಧಾನಿಗೆ ಅಭಿನಂದನೆ ಸಲ್ಲಿಸುವಂಥ ಒಂದು ಹೆಳೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಫೋಟೋಗಳು ಎಲ್ಲೆಡೆ ರಾರಾಜಿಸ್ತಾ ಇರುವಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಮೋದಿ ಗ್ಯಾರಂಟಿ ಇದು ಅನ್ನುವಂಥದ್ದನ್ನು ಅಲ್ಲಿ ಮೇಲಿನ ಮೇಲೆ ಉಲ್ಲೇಖ ಮಾಡಿರುವಂಥದ್ದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಉತ್ತರ ಪ್ರದೇಶ ಗೆದ್ರೆ ದೇಶ ಗೆದ್ದಂಗೆ ಅಂತ, ಅಥವಾ ದೇಶ ಗೆಲ್ಲಬೇಕು ಅಂತಂದ್ರೆ ಉತ್ತರ ಪ್ರದೇಶ ಗೆಲ್ಲಬೇಕು ಅನ್ನುವಂಥದ್ದು. ಅದು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿ ರಾಜಕೀಯ ಪಕ್ಷಗಳು ಅವ್ರು ಹೊಂದಿರುವಂಥ ಒಂದು ಉದ್ದೇಶ ಅಂತ ಅಂದರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಚ್ಚು ಗೆಲ್ಲಬೇಕು ಅಂತ. ಅದು ಅಲ್ಲಿನ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, SP, BSP ಅಥವಾ ಕಾಂಗ್ರೆಸ್, BJP ಯಾರೇ ಆದರೂ ಕೂಡ ಅಷ್ಟೇ. 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಒಂದು ರಾಜ್ಯ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಈ ಬಾರಿಯೂ ಕೂಡ BJP ಬಹಳ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಈ ಪ್ರತಿ ಸಂದರ್ಭ ಸನ್ನಿವೇಶವನ್ನು ಕೂಡ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಾಜಕೀಯವಾಗಿಯೂ ಕೂಡ ಇದನ್ನು ದೊಡ್ಡ ಮೈಲೇಜ್ ಆಗಿ ಪರಿಗಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ತನ್ನ ಉದ್ದೇಶವನ್ನು ಹೊಂದಿದೆ. ಹೀಗಾಗಿನೇ ಈ ಮಟ್ಟಿಗಿನ ಅಬ್ಬರ, ಸಡಗರ, ಸಂಭ್ರಮವನ್ನು BJP ಈ ಪ್ರಾಣ ಪ್ರತಿಷ್ಠಾಪನೆಯ ಹೆಳೆಯಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಬೇರೆ ಬೇರೆ ಪಕ್ಷಗಳ ರಾಜಕೀಯ ಮುಖಂಡರುಗಳು ಈ ಮಟ್ಟಿಗಿನ ಅದ್ದೂರಿತನ, ಇದು ಕಂಪ್ಲೀಟ್ ಆಗಿ BJP ಕಾರ್ಯಕ್ರಮ ರೀತಿಯಾಗಿ ಇದನ್ನು ಪರಿವರ್ತನೆ ಮಾಡುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಆರೋಪ ಪ್ರತ್ಯಾರೋಪ ಈ ಥರದ್ದು ಏನೇ ಇರ್ಬೋದು. ಬಟ್ ಆ ಭಾಗದ ಅಭಿವೃದ್ಧಿಗೆ ಇಲ್ಲಿ ಪ್ರಧಾನಿ ಹಾಗೆ ಯೋಗಿ ಆದಿತ್ಯನಾಥ್ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿರುವಂಥದ್ದು ಅದೇನು ಅತಿಶಯೋಕ್ತಿ ಅಲ್ಲ. ಅದನ್ನು ಆ ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಾಗೆ ಸುಮಾರು 50,000 ಕೋಟಿಗೂ ಅಧಿಕ ಹಣವನ್ನು ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ನಿಟ್ಟಿನಲ್ಲೆಲ್ಲ ಖರ್ಚು ಮಾಡಲಾಗ್ತಾ ಇದೆ. ಅಂದರೆ ಅಷ್ಟೊಂದು ಅದ್ದೂರಿತನ ಇದೆ.
ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಈ ಸೂರ್ಯ ಸ್ತಂಭಗಳನ್ನ ಸುಮಾರು 40ಕ್ಕಿಂತ ಹೆಚ್ಚಿನ ಸೂರ್ಯ ಸ್ತಂಭಗಳನ್ನ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಲ್ಲಿಸಲಾಗಿರುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಅಯೋಧ್ಯೆಯನ್ನ ಒಂದು ಹಬ್ಬದ ರೀತಿಯಾಗಿ ಸಂಭ್ರಮವನ್ನ ಕಳೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತರದೆಲ್ಲ ವ್ಯವಸ್ಥೆಗಳು. ಪ್ರಧಾನಿ ಕೂಡ ಬರುವಂತಹ ಸಂದರ್ಭದಲ್ಲಿ ಕಾರ್ನ ಅಂಚಿನಲ್ಲಿ ನಿಂತು ಇರುವಂತಹ ಜನರ ಕಡೆಗೆ ಕೈ ಬೀಸ್ತಾ ಮುಂದೆ ಸಾಗ್ತಾ ಇರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೇ ಈಗ ಇತರ ಪಕ್ಷಗಳಿಗೂ ಕೂಡ ತಲೆಬಿಸಿ ತಂದಿರುವಂತಹ ಸಂಗತಿ. ಯಾಕಂತಂದ್ರೆ ಅವರೆಲ್ಲ ಹೇಳ್ತಾ ಇರುವಂತದ್ದು ಇದು ಕಂಪ್ಲೀಟ್ ಆಗಿ ಬಿಜೆಪಿ ಮಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನ ಅಂತ ಹೇಳಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕಾ, ಭಾಗಿಯಾದ್ರೆ ಅವ್ರು ನಮ್ಗೆ ಇನ್ವೈಟ್ ಮಾಡಿದ್ರು ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬಿಟ್ಟು ಅನ್ನುವಂಥ ರೀತಿಯಾಗಿ ಆಗುತ್ತೆ. ಅಂದ್ರೆ ಬಿಜೆಪಿ ಹಿಡಿತದಲ್ಲಿದ್ದೀವಿ ಅಂತ ಅನ್ಕೊಂಡು ಒಂದು ಭಾವನೆ ಬರುತ್ತೆ. ಅಕಸ್ಮಾತ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಹೋದ್ರೆ ಒಂದ್ ರೀತಿ ಹಿಂದೂ ವಿರೋಧಿಗಳು ಅನ್ನುವಂಥ ರೀತಿಯಾಗಿ ಬಿಂಬಿಸೋಕ್ಕೂ ಕೂಡ ಸಾಧ್ಯ ಆಗ್ಬಿಡುತ್ತೆ. ಹೀಗಾಗಿ ಇತರ ರಾಜಕೀಯ ಪಕ್ಷಗಳು ಕೂಡ ಬಹಳ ತಲೆ ಕೆಡಿಸ್ಕೊಂಡಿರುವಂಥದ್ದು ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಈ ಅದ್ದೂರಿತನ, ಈ ಅಬ್ಬರ, ಅದರ ಜೊತೆಗೆ ನಾಡ್ದು 22ನೇ ತಾರೀಕಿನಿಗಂತೂ ಬಹಳ ವ್ಯವಸ್ಥೆಗಳು ಆಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ತರಹದ ರಾಜಕೀಯ ಲೆಕ್ಕಾಚಾರಗಳು ಇದೆ. ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಹೋಗುವಂತ ಮಾರ್ಗದಲ್ಲೆಲ್ಲ ಬಿಜೆಪಿಯ ಬಾವುಟಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರಾರಾಜಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಇದು ಅಯೋಧ್ಯೆಗೆ ಒಂದು ಟಚ್ ಅನ್ನ ಕೊಟ್ವಿ ಅನ್ನುವಂಥದ್ದೆಲ್ಲ ಒಂದು ಕಡೆ ಆದ್ರೆ, ಪಕ್ಷಕ್ಕೆ ಇದರಿಂದ ಎಷ್ಟು ಅನುಕೂಲ ಆಗುತ್ತೋ ಅದೆಲ್ಲವನ್ನ ಬಳಸ್ಕೊಳ್ಳುವಂತ ಪ್ರಯತ್ನ, ಇಡೀ ಉತ್ತರ ಪ್ರದೇಶಕ್ಕೆ ಇದು ಒಂದು ವೇವ್ ಕ್ರಿಯೇಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಳಸ್ಕೊಳ್ಳುವಂತ ಪ್ರಯತ್ನ ಬಿಜೆಪಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಎಸ್, ಇವಾಗೇನಲ್ಲ, ಯಾಕಂದ್ರೆ ರಾಮ ಮಂದಿರ ವಿಚಾರಕ್ಕೆ ನಾವು ಬರೋದಾದ್ರೆ ಈ ಕೇವಲ ರಾಜಕೀಯವಾಗಿ ಈಗ ಬಳಸ್ಕೊಳ್ತಾರೆ ಅನ್ನೋದಕ್ಕಿಂತ ಚುನಾವಣೆಯ ಸಂದರ್ಭಗಳಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ರಾಜಕೀಯಕ್ಕೆ ಧುಮುಕ್ತಂಥದ್ದು, ಅಥವಾ ಚುನಾವಣೆಯ ಸಂದರ್ಭಗಳಲ್ಲಿ ಪ್ರಣಾಳಿಕೆಯಲ್ಲಿ ಇರಬಹುದು, ರೋಡ್ ಶೋಗಳಿರಬಹುದು, ಎಲ್ಲಾ ಸಂದರ್ಭದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣ ವಿಚಾರವನ್ನೇ ಮುಂದೆ ಇಟ್ಕೊಂಡು ಚುನಾವಣೆಯನ್ನ ಗೆದ್ದಂಥದ್ದು ಬಿಜೆಪಿ. ಅದರಿಂದಾಗಿ ಈಗ ತಾವು ಕೊಟ್ಟಂತಹ ಮಾತನ್ನ ಉಳಿಸ್ಕೊಂಡಿದ್ದೀವಿ ಅನ್ನೋದನ್ನ ಬಿಂಬಿಸುವಂಥದ್ದಿರ್ಬೋದು ಅಥವಾ ಅದನ್ನ ತೋರಿಸ್ಕೊಳ್ಳುವಂಥದ್ದಿರ್ಬೋದು. ಈ ಮುಖಾಂತರ ಬಿಜೆಪಿ ಮಾಡ್ಕೊಳ್ತಾ ಇರುವಂಥದ್ದಂತೂ ಸುಳ್ಳಲ್ಲ. ಚುನಾವಣೆ ಕೂಡ ಹತ್ತಿರದಲ್ಲೇ ಇರುವಂಥದ್ದು. ಈ ಸಂದರ್ಭದಲ್ಲಿ ಹೌದು, ನಾವು ಕೊಟ್ಟ ಮಾತೇನಿದೆ ಅದನ್ನು ಉಳಿಸ್ಕೊಂಡಿದ್ವಿ. ಯಾಕಂದ್ರೆ ಚುನಾವಣೆಯ ಸಂದರ್ಭಗಳಲ್ಲೂ ಕೂಡ ರಾಮ ಮಂದಿರವನ್ನ ಕಟ್ತೀವಿ ಅನ್ನೋ ಘೋಷಗಳೊಂದಿಗೆ, ಪ್ರಣಾಳಿಕೆಗಳೊಂದಿಗೆ ಬಿಜೆಪಿ ಚುನಾವಣೆಯನ್ನು ಎದುರಿಸಿತ್ತು. ಅದರಿಂದ ಚುನಾವಣೆಯನ್ನು ಕೂಡ ಗೆದ್ದಿತ್ತು ಬಿಜೆಪಿ. ಆ ಒಂದು ಕೊಟ್ಟ ಮಾತೇನಿದೆ, ಆ ಪ್ರಣಾಳಿಕೆಯಲ್ಲಿದ್ದಂತಹ ಘೋಷಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ನಾವು ಪೂರೈಸಿದ್ದೀವಿ ಅನ್ನೋದನ್ನ ತೋರಿಸುವಂತಹ ಒಂದು ಪ್ರಯತ್ನ ಕೂಡ ಈ ಮುಖಾಂತರ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಈ ಒಂದು ಅಯೋಧ್ಯೆಯ ರಾಮ ಮಂದಿರ ಇನ್ನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ. ಅದರ ಜೊತೆಗೆ ನವೀಕೃತಗೊಂಡಿರುವಂಥ ಇಡೀ ರೈಲ್ವೆ ಸ್ಟೇಷನ್ ಮಾತ್ರ ಅಲ್ಲ, ಇಡೀ ನಗರವನ್ನ ನವೀಕೃತಗೊಳಿಸಲಾಗಿರುವಂಥದ್ದು. ಹಲವಾರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಅಲ್ಲಿನ ರಸ್ತೆಗಳಿರಬಹುದು, ಇಡೀ ನಗರ ಇರಬಹುದು, ಎಲ್ಲವನ್ನೂ ಕೂಡ ನವೀಕೃತಗೊಳಿಸಲಾಗಿರುವಂಥದ್ದು. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ನಗರವನ್ನು ನವೀಕೃತಗೊಳಿಸಲಾಗಿದೆ. ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣ, ರಸ್ತೆಗಳು, ಅಂಗಡಿ ಮುಂಗಟ್ಟುಗಳು, ದೇವಸ್ಥಾನ, ಇದೆಲ್ಲವನ್ನೂ ಕೂಡ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿರುವಂಥದ್ದು. ಸಾಕಷ್ಟು ಯೋಜನೆಗಳನ್ನು ಇಲ್ಲಿ ಜಾರಿಗೆ ತರಲಾಗಿದೆ.
ಪ್ರಧಾನಿ ಸದ್ಯ ಈಗ ರೈಲ್ವೆ ನಿಲ್ದಾಣದ ಕಡೆಗೆ ತೆರಳುತ್ತಾ ಇರುವಂತಹ ಸಂದರ್ಭ ಒಂದು ದೊಡ್ಡ ಮಟ್ಟದ ಒಂದು ರೋಡ್ ಶೋವನ್ನ ಈ ಮುಖೇನವಾಗಿ ಬಿಜೆಪಿಯು ಕೂಡ ಅಲ್ಲಿ ಆಯೋಜಿಸಿದೆ. ಆ ರೋಡ್ ಶೋನಲ್ಲಿ ಜನರ ಕಡೆಗೆ ಕೈ ಬೀಸುತ್ತಾ ಪ್ರಧಾನಿ ರೈಲ್ವೆ ನಿಲ್ದಾಣದ ಕಡೆಗೆ ಈಗ ತೆರಳುತ್ತಾರೆ. ಅಲ್ಲಿ ರೈಲು ನಿಲ್ದಾಣವನ್ನು ಉದ್ಘಾಟಿಸುವಂತಹ ಕಾರ್ಯ ಇನ್ನೇನು ಕೆಲವೇ ಹೊತ್ತಲ್ಲಿ ನಡೆಯುತ್ತೆ. ಇದು ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ. ಅಯೋಧ್ಯೆ ಅಂತಾದ್ರೆ ಅದು ಫೈಜಾಬಾದ್ ಅಂಡರ್ ಬರುತ್ತೆ, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ. ಕೇವಲ ಅದೊಂದು ಲೋಕಸಭಾ ವಿಚಾರ ಮಾತ್ರ ಅಲ್ಲ, ಉತ್ತರ ಪ್ರದೇಶದ ಫೈಜಾಬಾದ್ ಕೂಡ ಸೇರಿದಾಗೆ 80 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇದರಿಂದ ತನಗೆ ಅನುಕೂಲ ಆಗಬೇಕು ಅಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಸಹಜವಾದಂಥ ಉದ್ದೇಶವನ್ನು ಹೊಂದಿದೆ. ಆ ಉದ್ದೇಶಕ್ಕೆ ತಕ್ಕ ಹಾಗೆ ಅಲ್ಲಿ ಆಯೋಜನೆಗೊಂಡಿರುವಂಥ ಈ ರೋಡ್ ಶೋವನ್ನು ಕೂಡ ನಾವು ನೋಡಬಹುದಾಗಿದೆ. ಕಂಪ್ಲೀಟ್ ಆಗಿ ಇವತ್ತು ಪ್ರಧಾನಿ ಸಾಕ್ತಾ ಇರುವಂತಹ ಮಾರ್ಗ ಕೇಸರಿಮಯವಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೋ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಫೋಟೋಗಳು, ಅದರ ಜೊತೆಗೇನೆ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇವೆ. ಹರೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಸದ್ಯ ಪ್ರಧಾನಿ ಸಾಕ್ತಾ ಇರುವಂತಹ ಮಾರ್ಗ ಯಾವುದು? ಅದರ ಜೊತೆಗೆ ಇನ್ನೂ ಎಷ್ಟು ಹೊತ್ತಿನ ಮಾರ್ಗವನ್ನು ಅವರು ಕ್ರಮಿಸಬೇಕಾಗಿದೆ? ಎಷ್ಟು ದೂರದ ಮಾರ್ಗ? ಹೇಗೆ ಸಾಕ್ತಾ ಇದೆ ಓವರ್ ಆಲ್ ಈ ರೋಡ್ ಶೋ? ಹರೀಶ್, ಮಾಲ್ತೇಶ್, ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣದಿಂದ ಇಳಿದು ನೇರವಾಗಿ ಧರ್ಮಪಥ್ ಮೂಲಕ ರಾಮಪಥ್ನಲ್ಲಿ ಈಗ ಸಾಕ್ತಿರುವಂತಹದ್ದು. ನಾವೀಗ ರಾಮ್ಪಥ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರ್ಬೋದು. ಇದು ರಾಮ್ಪಥ್ನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕ್ತಾ ಇದ್ದಾರೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ರೈಲ್ವೆ ಸ್ಟೇಷನ್ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ಸ್ಟೇಷನ್ಗೂ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪ್ತಾರೆ. ಅಲ್ಲಿ ಒಂದು ಹೈಟೆಕ್ ಆದಂತಹ ರೈಲ್ವೆ ನಿಲ್ದಾಣವನ್ನ ಇವತ್ತು ಲೋಕಾರ್ಪಣೆಯನ್ನ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಈ ಹಿಂದೆ ಕೂಡ ರೈಲ್ವೆ ಸ್ಟೇಷನ್ ಇತ್ತು, ಆದ್ರೆ ಬಹಳಷ್ಟು ಕಿರಿದಾಗಿತ್ತು, ಚಿಕ್ಕದಾಗಿತ್ತು. ಅಷ್ಟೊಂದು ರೀತಿ ವ್ಯವಸ್ಥೆಗಳು ಆ ರೈಲ್ವೆ ಸ್ಟೇಷನ್ ಅಲ್ಲಿ ಇರಲಿಲ್ಲ. ಯಾವಾಗ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸಿದ್ಧತೆಗಳು ಶುರುವಾಯಿತು, ಆಗ್ಲೂ ಕೂಡ ಆ ರೈಲ್ವೆ ಸ್ಟೇಷನ್ ಅನ್ನ ಅತ್ಯಾಧುನೀಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡಿತು. ಹಾಗಾಗಿ ಸುಮಾರು ಹಣವನ್ನು ಖರ್ಚು ಮಾಡಿ ಒಂದು ಅತ್ಯಾಧುನಿಕ ರೈಲ್ವೆ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಇದು ರೈಲ್ವೆ ಸ್ಟೇಷನ್ ಅಂತಂದ್ರೆ ಅದು ಸಾಮಾನ್ಯ ರೀತಿಯಾದಂತಹ ರೈಲ್ವೆ ಸ್ಟೇಷನ್ ಅಲ್ಲ. ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳಿರುತ್ತೆ ಅದೇ ರೀತಿಯಾದಂತಹ ವ್ಯವಸ್ಥೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೀಗ ರೈಲ್ವೆ ಸ್ಟೇಷನ್ಗೆ ತಲುಪ್ತಾರೆ. ಮುಖ್ಯವಾಗಿ ನಾವು ನೋಡಬೇಕು ಅಂತಂದ್ರೆ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆದ ಬಳಿಕ ಅವರು ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾರೆ. ಅದರ ಮಧ್ಯದಲ್ಲಿ ಒಂದಷ್ಟು ಅಧಿಕಾರಿಗಳ ಜೊತೆ ಮಾತು ಕೂಡ ಆಡಬಹುದು. ಏನಂದ್ರೆ ರಾಮ ಮಂದಿರ ನಿರ್ಮಾಣದ ಒಂದಷ್ಟು ಪ್ರಕ್ರಿಯೆಗಳ ಹಂತಗಳನ್ನ ಕೂಡ ಅವರು ವಿಚಾರಿಸಬಹುದು. ಮತ್ತೆ ಯಾವ ರೀತಿಯಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ಮತ್ತೆ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗುತ್ತಲ್ಲ, ಆ ಉದ್ಘಾಟನೆಗೆ ಯಾವ ರೀತಿಯಾದಂತಹ ತಯಾರಿ ಮಾಡಿಕೊಳ್ಳಲಾಗಿದೆ, ಅಯೋಧ್ಯೆಯಲ್ಲಿ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆಯಲಿದ್ದಾರೆ. ಈಗ ನೋಡ್ತಾ ಇರ್ಬೋದು ರಾಮಪಥ್ ಏನೀಗ ಕಾಣ್ತಾ ಇದೆ, ಈ ರಾಮಪಥ್ನಲ್ಲಿ ಈಗ ಮೋದಿ ಸಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪ್ತಾರೆ. ಅಲ್ಲಿ ಓಕೆ ಹೇಳಿ ಹರೀಶ್ ಅಂದ್ರೆ ಈಗ ಹೆಚ್ಚು ಕಡಿಮೆ ಹರೀಶ್ ಟೈಮ್ ಈಗ 11:30 ಆಗ್ತಾ ಬಂತು. ಹರೀಶ್, ಈ ಟೈಮ್ ನಲ್ಲೂ ಕೂಡ ನಾವಲ್ಲಿ ನೋಡ್ತಾ ಇದೀವಿ, ನಿಮ್ನು ಕೂಡ ಸೇರ್ದ ಹಾಗೆ ಸ್ವೆಟರು ಆಮೇಲೆ ಎಲ್ಲ ಟೊಪ್ಪಿ ಹಾಕೊಂಡೇ ಇರ್ಬೇಕು. ಯಾಕಂದ್ರೆ ಆ ಮಟ್ಟಿಗೆ ಚಳಿ ಇದೆ. ವೆಹಿಕಲ್ ಆಕ್ಸಿಡೆಂಟ್ಗಳೇ ನಾವು ನೋಡ್ತಾ ಇದೀವಿ. ಮಂಜಿನ ವಾತಾವರಣದಲ್ಲೆಲ್ಲ ಹೇಗೆ ಆಕ್ಸಿಡೆಂಟ್ಗಳು ಉತ್ತರ ಪ್ರದೇಶ ದೆಹಲಿಯಲ್ಲಿ ಆಗ್ತಾ ಇದೆ ಅಂದ್ರೆ ಆ ಮಟ್ಟಿಗಿನ ಚಳಿ ಈ ಮಧ್ಯಾಹ್ನದ ಸಂದರ್ಭ ಆಗ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸದೆ ಈ ಮಟ್ಟಿಗೆ ಜನ ಸೇರಿದ್ದಾರೆ. ಮತ್ತೊಂದ್ ಕಡೆ ಈಗ ಸಮಾವೇಶ ಕೂಡ ಇದೆ, ಅಲ್ಲಿ ಕೂಡ ಬಹಳ ಹೆಚ್ಚಿನ ಜನ ಸೇರಿಸ್ಬೇಕಂದ್ರೆ ಇದೆಲ್ಲ ಹೇಗೆ ಬ್ಯಾಲೆನ್ಸ್ ಆಗ್ತಾ ಇದೆ ಆ ಭಾಗದಲ್ಲಿ ಅಂತ ಹೇಳಿ. ಯಾಕಂದ್ರೆ ಆ ಸಮಾವೇಶ ನಡೆಯುವಂತ ಸ್ಥಳ ಇರೋದಲ್ಲಿ ಈ ರೋಡ್ ಶೋ ನಡೆಸಿರುವಂತ ಸಂದರ್ಭದಲ್ಲಿ ಸೇರಿರುವಂತ ಜನ ಇದೆಲ್ಲ ಹೇಗೆ ಕಂಡು ಇದೆ ಹರೀಶ್? ಮಾಲ್ತೇಶ್, ಈಗ ಇಲ್ಲಿ ಸೇರಿರುವಂತಹ ಜನ ಮತ್ತೆ ಸಮಾವೇಶ ನಡೆಯುವಂತಹ ಅಲ್ಲಿ ಸೇರುವಂತಹ ಜನರು ಬೇರೆ ಬೇರೆ ಆಗಿರ್ತಾರೆ. ಇಲ್ಲಿ ರೋಡ್ ಶೋಗೆ ಬೇರೆ, ಇಲ್ಲಿ ಅಯೋಧ್ಯೆಯ ಲೋಕಲ್ ಜನಗಳು ಬಂದಿರುವಂತಹದ್ದು. ಸಮಾವೇಶ ಏನು ಇಲ್ಲಿಂದ 13 ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತೆ, ಅಂದ್ರೆ ಏರ್ಪೋರ್ಟ್ ಪಕ್ಕದಲ್ಲಿ ನಡೆಯುವಂತಹ ಸಮಾವೇಶ. ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಿಜೆಪಿ ಕಾರ್ಯಕರ್ತರು, ಮೋದಿ ಅಭಿಮಾನಿಗಳನ್ನ ಕರೆತರಲಾಗುತ್ತೆ. ಅಲ್ಲಿ ಸುಮಾರು 20-30 ಸಾವಿರಕ್ಕೂ ಹೆಚ್ಚು ಜನರು ಅಲ್ಲಿ ಒಂದು ಸಮಾವೇಶದಲ್ಲಿ ಸೇರ್ತಾರೆ. ಇಲ್ಲೂ ಕೂಡ ಅಯೋಧ್ಯೆ ನಿವಾಸಿಗಳು ಇಲ್ಲಿ ಸೇರಿದ್ದಾರೆ. ಇಲ್ಲಿ ಕಳೆದ 3 ದಿವಸಗಳಿಂದ
ಇದರಿಂದ ಶೀತ ಗಾಳಿ ಹೆಚ್ಚಾಗ್ತಾ ಇದೆ. ಡೆನ್ಸ್ ಫಾಗ್ ಇರುವಂತಹದ್ದು ಉತ್ತರ ಭಾರತದಾದ್ಯಂತ. ಅಯೋಧ್ಯೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಫಾಗ್ ಇದೆ, ಮತ್ತೆ ಚಳಿ, ತೀವ್ರತರನಾದ ಚಳಿ ಇರತಕ್ಕಂಥದ್ದು. ಶೀತ ಗಾಳಿ ಇದ್ರೂ ಕೂಡ ಮಧ್ಯಾಹ್ನ ಆದ್ರೂ ಕೂಡ ಇನ್ನು ಶೀತ ಇರ್ತಕ್ಕಂಥದ್ದು, ಚಳಿ ಕೊರೆಯುವ ಚಳಿ ಇದೆ. ಆದ್ರೂ ಕೂಡ ಜನರು ಮೋದಿ ಅವ್ರನ್ನ ನೋಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ. ನೋಡ್ಬೋದು, ಈಗ ಮೋದಿ ಅವರು ಹೋಗಿದ್ದಾರೆ, ಮತ್ತು ಕೂಡ ಮೋದಿ ಅವರು ವಾಪಸ್ ಬರುವಾಗ ಏನಾದ್ರು ಇದೇ ರೋಡ್ ಅಲ್ಲಿ ಬರ್ತಾರ ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಕೂಡ ಕಾದು ಕುಳಿತಿದ್ದಾರೆ. ಮತ್ತೆ ಈ ಅಂದವನ್ನ ನೋಡ್ಲಿಕ್ಕೆ, ಈ ರಾಮಪಥದ ಅಂದ ಏನಿದೆಯಲ್ಲ, ಆ ಅಂದವನ್ನ ನೋಡ್ಲಿಕ್ಕೆ ಇಲ್ಲಿ ಸಾಕಷ್ಟು ಮಂದಿ ಜನ ಸೇರಿದ್ದಾರೆ. ಈ ತರದ ಒಂದು ಅದ್ದೂರಿತನ ಅಯೋಧ್ಯೆಯಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. ರಾಮ ಮಂದಿರ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಇನ್ನೇನು 20 ದಿವಸಗಳು ಬಾಕಿ ಇದೆ. ಒಂದೊಂದೇ ಅಭಿವೃದ್ಧಿಯ ಕಾರ್ಯಗಳು ನಡೀತಾ ಇದೆ. ಅಯೋಧ್ಯೆಯನ್ನು ಅಂದಗೊಳಿಸುವಂತಹ ಕೆಲಸ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ವಿಮಾನ ನಿಲ್ದಾಣವನ್ನ, ಹೈಟೆಕ್ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಟೆಕ್ ಆದಂತಹ ರೈಲ್ವೆ ನಿಲ್ದಾಣವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ವಿಮಾನ ನಿಲ್ದಾಣ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಇದು ರಾಮ ಮಂದಿರಕ್ಕೆ ಬಳಸಿರ್ತಕ್ಕಂತಹ ಕಲ್ಲನ್ನ ಬಳಸಲಾಗಿದೆ. ರಾಮ ಮಂದಿರದ ಶೈಲಿಯಲ್ಲಿಯೇ ವಿಮಾನ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣವನ್ನ ಕಟ್ಟಿರ್ತಕ್ಕಂಥದ್ದು. ಅದೇ ವಿನ್ಯಾಸ, ಅದೇ ಮಾದರಿಯಲ್ಲಿ ರಾಜಸ್ಥಾನದ ಬನ್ಸಿ ಪಹಾಡಿಯಿಂದ ತಂದಿರತಕ್ಕಂತಹ ವಿಶೇಷವಾದ ಪಿಂಕ್ ಕಲ್ಲುಗಳನ್ನೇ ವಿಮಾನ ನಿಲ್ದಾಣಕ್ಕೂ ಹಾಗೂ ರೈಲ್ವೆ ನಿಲ್ದಾಣಕ್ಕೂ ಕೂಡ ಬಳಕೆ ಮಾಡಿರ್ತಕ್ಕಂಥದ್ದು. ರಾಮ ಮಂದಿರದ ವಿನ್ಯಾಸ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇನ್ನು ರೈಲ್ವೆ ನಿಲ್ದಾಣದ ವಿನ್ಯಾಸ ಏನಿದೆ ಅದು ಕೂಡ ವಿಶೇಷವಾಗಿದೆ. ರಾಮನ ಕಿರೀಟದ ರೀತಿಯಲ್ಲಿ ರೈಲ್ವೆ ನಿಲ್ದಾಣವನ್ನ ವಿನ್ಯಾಸ ಮಾಡಲಾಗಿದೆ. ಮತ್ತೆ ರಾಮ ಮಂದಿರದ ರೀತಿಯಲ್ಲಿಯೇ ವಿಮಾನ ನಿಲ್ದಾಣವನ್ನು ಕೂಡ ವಿನ್ಯಾಸವನ್ನ ಮಾಡಲಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ 16,000 ಕೋಟಿಯಷ್ಟು ಯೋಜನೆಗಳನ್ನ ಉದ್ಘಾಟನೆ ಮತ್ತು ಚಾಲನೆಯನ್ನ ಕೊಡಲಿದ್ದಾರೆ. ಇನ್ನ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಪರ್ವವೇ ಮುಂದುವರಿಯುತ್ತಂತೆ ಹೇಳ್ಬೋದು. ಮುಂದಿನ 10 ವರ್ಷಗಳಲ್ಲಿ ಮಾಲ್ತೇಶ್, ಮುಂದಿನ 10 ವರ್ಷಗಳಲ್ಲಿ 84,000 ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಅಯೋಧ್ಯೆಯಲ್ಲಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಬರೀ ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಆಯ್ತು ಅಂತಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಶುರುವಾಗುತ್ತೆ. ಮುಖ್ಯವಾಗಿ ಇಲ್ಲಿ ಹೋಟೆಲ್ಗಳು, ಹೆಚ್ಚಿನ ರೀತಿಯಲ್ಲಿ ಹೋಟೆಲ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಹೊಸ ಹೊಸ ನಗರಗಳನ್ನು ಕೂಡ ಇಲ್ಲಿ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಒಂದು ಅಯೋಧ್ಯೆಯ ಚಿತ್ರಣವೇ ಬದಲಾಗ್ತಿದೆ. ಕಳೆದ 3 ವರ್ಷಗಳ ಹಿಂದೆ ಇದ್ದಂತ ಅಯೋಧ್ಯೆಗೂ ಈಗ ಇರತಕ್ಕಂಥ ಅಯೋಧ್ಯೆಗೂ ಮತ್ತೆ ಮುಂದಿನ 10 ವರ್ಷದ ಭವಿಷ್ಯದ ಅಯೋಧ್ಯೆ ಬಹಳಷ್ಟು ಬದಲಾವಣೆಗಳನ್ನ ನಾವು ಕಾಣಬಹುದಾಗಿದೆ. ಅದಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಗೆ ಒಂದಷ್ಟು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಅದರ ಪ್ರಮುಖ ಘಟ್ಟ ಆಗಿ ಈಗ ಇವತ್ತು ವಿಮಾನ ನಿಲ್ದಾಣ ಅಂತಂದ್ರೆ ಅತ್ಯಂತ ವೇಗವಾಗಿ ಅಂದ್ರೆ ಆದಷ್ಟು ಬೇಗ ಬಂದು ಸುಲಭವಾಗಿ ರಾಮದರ್ಶನವನ್ನು ಪಡೆದುಕೊಂಡು ಹೋಗಬಹುದು ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು, ಯಾತ್ರಾರ್ಥಿಗಳು ಬಂದು ಸುಲಭವಾಗಿ ರಾಮ ಮಂದಿರಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿನ 3-4 ಜಿಲ್ಲೆಗಳಿಗೆ ಸಹಕಾರಿಯಾಗುತ್ತೆ. ಈ ಒಂದು ವಿಮಾನ ನಿಲ್ದಾಣ ಉತ್ತರ ಪ್ರದೇಶದ ಒಂದು 500 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದುತ್ತೆ. ಅಂದ್ರೆ ಆಯಾ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೂ ಕೂಡ ಸಹಕಾರಿಯಾಗುತ್ತೆ. ಮತ್ತೆ ಈ ಒಂದು ಪೂರ್ವ ಉತ್ತರ ಪ್ರದೇಶ ಏನಿದೆ ಇಲ್ಲಿ ಕೂಡ ಒಂದು ವಿಮಾನ ನಿಲ್ದಾಣ ಬೇಕಾಗಿತ್ತು. ಲಕ್ನೋ ನಂತರ ಅಯೋಧ್ಯೆಯಲ್ಲಿ ಈಗ ವಿಮಾನ ನಿಲ್ದಾಣ ಇರೋದ್ರಿಂದ ಸಾಕಷ್ಟು ಸಹಕಾರಿಯಾಗುತ್ತೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇನ್ನು ಮುಖ್ಯವಾಗಿ ಅಯೋಧ್ಯೆ ಅಂತಂದ್ರೆ ಸಣ್ಣ ಸಣ್ಣ ಗಲ್ಲಿಗಳಿದ್ದಂತಹದ್ದು, ಯಾವುದೇ ಒಂದು ವಿಸ್ತಾರವಾದ ರಸ್ತೆ ಇರಲಿಲ್ಲ. ರಾಮ ಮಂದಿರಕ್ಕೆ ಹೋಗ್ಬೇಕು ಅಂದ್ರೆ 3-4 ಗಲ್ಲಿಗಳಲ್ಲಿ ಹೋಗ್ಬೇಕಾಗಿತ್ತು, ಒಂದು ರಸ್ತೆ ಅನ್ನೋದಿರ್ಲಿಲ್ಲ. ಈಗ ಕಳೆದ 3 ವರ್ಷಗಳಿಂದ ಅಯೋಧ್ಯೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಚಿಕ್ಕ ಚಿಕ್ಕ ಗಲ್ಲಿಗಳಿದ್ದನ್ನ ವಿಸ್ತಾರ ಮಾಡಲಾಗಿದೆ. 14-15 ಮೀಟರ್ ರಸ್ತೆಗಳನ್ನ ವಿಸ್ತಾರ ಮಾಡಿ ಇಲ್ಲಿನ ಸ್ಥಳೀಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅಕ್ಕಪಕ್ಕ ಇದ್ದಂತಹ ಮಳಿಗೆಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಕಟ್ಟಡಗಳನ್ನ ಒಡೆದು ಯಾರು ಮಾಲೀಕರಿರ್ತಾರೆ ಅವರಿಗೆ ಹಣವನ್ನು ಕೊಟ್ಟು ಒಂದು ಅಯೋಧ್ಯೆಯ ಚಿತ್ರಣವನ್ನೇ ಬದಲು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ನಿಲ್ದಾಣಕ್ಕೆ ತಲುಪ್ತಾರೆ. ಅಲ್ಲಿ ಒಂದು ಅದ್ದೂರಿಯಾಗಿ ಕಟ್ಟಿರ್ತಕ್ಕಂತಹ ಒಂದು ಹೈಟೆಕ್ ರೈಲ್ವೆ ನಿಲ್ದಾಣವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ದೇಶದಲ್ಲಿ ಬೇರೆ ಬೇರೆ ಹೊಸ ರೈಲ್ವೆ ಇವತ್ತು ಚಾಲನೆಯನ್ನ ಕೊಡಲಿದ್ದಾರೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗೂ ಕೂಡ ಇವತ್ತು ಒಂದಷ್ಟು ಚಾಲನೆಯನ್ನ ಕೊಡಲಿದ್ದಾರೆ. ಮಾಲ್ತೇಶ್, ಓಕೆ ಅಂದ್ರೆ ನೀವು ಹೇಳಿದ್ದು ಹರೀಶ್ ಈಗ ಹೇಳಿದಾಗೆ
ಬಹಳ ಚಿಕ್ಕ ಪುಟ್ಟ ಗಲ್ಲಿಗಳು ಕೂಡ ಹೇಗೆ ಬದಲಾವಣೆ ಕಾಣ್ತಾ ಇದೆ ಅನ್ನುವಂಥದ್ದು ಒಂದು. ಅಂದ್ರೆ ಈಗ ಈ ಪುರಿ ಜಗನ್ನಾಥ ಕಾರಿಡಾರ್ ಮಾಡಿರುವಂತದ್ದಾಗಿರ್ಬೋದು, ಕಾಶಿ ವಿಶ್ವನಾಥ ಕಾರಿಡಾರ್ ಆದಂತದ್ದಾಗಿರ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಮುತುವರ್ಜಿಯಲ್ಲಿ. ಈಗ ನಾವು ಅಯೋಧ್ಯೆಯ ಈ ಕಾರಿಡಾರ್ ಅಂದ್ರೆ ಇವೆಲ್ಲ ಮುಂಚೆ ಹೇಗಿತ್ತು? ಈಗ ನೀವು ನಿಂತಿರುವಂತ ರಸ್ತೆನೆ ಮುಂಚೆ ಬಹಳ ಕಿರಿದಾಗಿದ್ದಂತ ರಸ್ತೆನ ಈಗ ಆ ರಸ್ತೆಯನ್ನ ಹೇಗೆ ಒಂದು ಡೆವಲಪ್ ಮಾಡೋ, ಮುಖ್ಯವಾಗಿ ದೇವಸ್ಥಾನ, ಅಲ್ಲಿಂದ ಕನೆಕ್ಟಿವಿಟಿ ಕೊಡುವಂತ ನಿಟ್ಟಿನಲ್ಲಿ ಏರ್ಪೋರ್ಟ್ ಜೊತೆಗೆ ರೈಲ್ವೆ ನಿಲ್ದಾಣ, ಇದೆಲ್ಲ ಬಹಳ ಬ್ರಾಡ್ ಆದಂತ ರಸ್ತೆಗಳು, ಇದೆಲ್ಲ ಹೇಗೆ ಬದಲಾವಣೆ ಆಗಿದೆ ಅನ್ನುವಂಥದ್ದು, ನೀವಿರುವಂತ ಮಾರ್ಗದಲ್ಲಿ ಆ ಬದಲಾವಣೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಹರೀಶ್? ಹೌದು ಮಲ್ತೇಶ್, ನಾನೀಗ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇದು ರಾಮ್ಪಥ್. ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ತೋರಿಸ್ಲಿಕ್ಕೆ. ನೋಡಿ, ಇದು ರಾಮ್ಪಥ್. ಇದು ಸಾಮಾನ್ಯ ಒಂದು 25 ಮೀಟರ್ ಈಗ ಅಗಲ ಇದೆ. ಫಸ್ಟ್ ಇದ್ದಿದ್ದಂಥದ್ದು ಕೇವಲ 12 ಮೀಟರ್ ಅಷ್ಟೇ ಅಗಲ ಇತ್ತು. ಈಗ ಅದನ್ನ 25 ಮೀಟರ್ಗೂ ಹೆಚ್ಚು ಮಾಡಿರ್ತಕ್ಕಂಥ, ಮತ್ತೆ ಒಂದು ಫುಟ್ಪಾತ್ ವ್ಯವಸ್ಥೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆ ಅದರ ಪಕ್ಕದಲ್ಲಿ ಫುಟ್ಪಾತ್, ಯಾತ್ರಾರ್ಥಿಗಳು ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಷ್ಟು ಅಗಲವಾದಂತಹ ರಸ್ತೆ ಅಯೋಧ್ಯೆಯಲ್ಲಿ ಇರಲಿಲ್ಲ. ಕಳೆದ 3 ವರ್ಷಗಳಿಂದಲೂ ಕೂಡ ಈ ಅಯೋಧ್ಯೆಯನ್ನ ಬದಲಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಅಯೋಧ್ಯೆಯಲ್ಲಿ ಅಭಿವೃದ್ಧಿಯ ಪರ್ವ ನಡೀತಾ ಇದೆ. ಮುಖ್ಯವಾಗಿ ಇಲ್ಲಿ ರಸ್ತೆ ಅಗಲೀಕರಣ ಮಾಡುವಂತಹದ್ದು ಬಹಳಷ್ಟು ಕಷ್ಟ ಇತ್ತು. ಸ್ಥಳೀಯರನ್ನ ವಿರೋಧ ಕಟ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಈ ಪ್ರಮುಖ ರಾಮ ಮಂದಿರಕ್ಕೆ ಹೋಗುವಂತ ಈ ಪ್ರಮುಖ ರಸ್ತೆ ಏನಿದೆ, ಇಲ್ಲಿ ಅಕ್ಕಪಕ್ಕ ಅಂಗಡಿ ಮಳಿಗೆಗಳಿದ್ದು ಅಲ್ಲಿನ ಸ್ಥಳೀಯ ಮಾಲೀಕರ ವಿರೋಧವನ್ನ ಕಟ್ಟಿಕೊಂಡು ಅವರನ್ನ ಸರ್ಕಾರ ಒಪ್ಪಿಸಿ ಸರ್ಕಾರ ಅವರಿಗೆ ಸರಿಯಾದಂಥ ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಸರಿಯಾದಂಥ ಪರಿಹಾರವನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸಿ ಈ ಅಯೋಧ್ಯೆಯಲ್ಲಿ ಈ ಥರದೊಂದು ಅಭಿವೃದ್ಧಿ ಆಗಲೇಬೇಕು ಅನ್ನುವಂತಹದನ್ನು ಹೇಳಿ. ಯಾಕಂತಂದ್ರೆ ಅವ್ರನ್ನ ಸಮಾಧಾನ ಪಡಿಸ್ತಾ ಇದ್ರೆ, ಈ ರಸ್ತೆಯನ್ನು ಅಗಲ ಮಾಡ್ತಾ ಇದ್ರೆ ಅಯೋಧ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಮತ್ತೆ ಈ ಥರದೊಂದು ಅಂದವನ್ನ ಕಟ್ಟಿಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ರಸ್ತೆಯನ್ನ ಅಗಲೀಕರಣವನ್ನ ಮಾಡಿ, ಬರೀ ಒಂದೇ ರಸ್ತೆ ಅಂತ ಅಲ್ಲ, ಧರ್ಮಪಥ ಆಗಿರ್ಬೋದು ಅದನ್ನು ಅಗಲೀಕರಣ ಮಾಡಲಾಗಿದೆ, ರಾಮಪಥ ಅದನ್ನು ಅಗಲೀಕರಣ ಮಾಡಲಾಗಿದೆ. ಮತ್ತೆ ಹನುಮಾನ್ ಗಡಿಗೆ ಕನೆಕ್ಟ್ ಆಗುವಂತಹ ಪ್ರಮುಖ ರಸ್ತೆ ಏನಿದೆ, ಆ ಹನುಮಾನ್ ಗಡಿಯಿಂದ ರಾಮ ಮಂದಿರಕ್ಕೆ ಹೋಗುವಂತಹ ರಸ್ತೆ ಭಕ್ತಿ ಪಥ್ ಅಂತ ಏನ್ ಕರಿತೀವಿ, ಅದನ್ನು ಕೂಡ ವಿಸ್ತಾರ ಮಾಡಲಾಗಿದೆ, ಅಗಲೀಕರಣ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಖರ್ಚು ಮಾಡಲಾಗಿದೆ. ಸಾವಿರ ಕೋಟಿಯನ್ನ ಖರ್ಚು ಮಾಡಿ ರಸ್ತೆ ಅಗಲೀಕರಣ ಮಾಡಲಾಗಿದೆ. ರಸ್ತೆ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಕಟ್ಟಡಗಳಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಸರ್ಕಾರವೇ ಮಾಡಿದೆ. ನಿಮಗೆ ಪರಿಹಾರವನ್ನ ಕೊಟ್ಟಿದ್ದೀವಿ, ನೀವೇ ಸರಿ ಮಾಡ್ಕೊಳ್ಳಿ ಅನ್ನುವಂತಹದನ್ನ ಸರ್ಕಾರ ಹೇಳಿಲ್ಲ, ಪರಿಹಾರವನ್ನು ಕೊಟ್ಟಿದೆ. ಮತ್ತೆ ಡ್ಯಾಮೇಜ್ ಆಗಿದಂತಹ ಕಟ್ಟಡಗಳೇನಿದ್ದು ಅದನ್ನು ಕೂಡ ಸರ್ಕಾರವೇ ಸರಿ ಮಾಡಿ ಬಣ್ಣ ಪೇಂಟಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಸ್ಥಳೀಯ ಸರ್ಕಾರವೇ ಮಾಡಿದೆ. ಇನ್ನು ಮುಖ್ಯವಾಗಿ ರಾಮ್ಪಥ್ ಮೂಲಕ, ಭಕ್ತಿ ಪಥ್ ಮೂಲಕ ಸಾಗಿ ರಾಮ ಮಂದಿರವನ್ನ ರಾಮ್ಲಲ್ಲ ದರ್ಶನವನ್ನ ಪಡಿಬೇಕು ಅನ್ನುವಂಥದ್ದು ಈ ಹಿಂದೆ ರಸ್ತೆ ಏನಿತ್ತು, ಅದಕ್ಕೂ ಮೀರಿದಂತೆ ಇನ್ನೊಂದು ರಾಮ ಕಾರಿಡಾರ್ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿರುವಂತಹದ್ದು ಏನು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ಹೇಗಿದೆ ಅದೇ ರೀತಿಯಾಗಿ, ಅಂದ್ರೆ ಗಂಗಾ ನದಿಯಿಂದ ಸ್ನಾನ ಮಾಡಿಕೊಂಡು ಮಿಂದು ನಂತರ ವಿಶ್ವನಾಥನ ದರ್ಶನವನ್ನು ಪಡಿಬೇಕು ಅನ್ನೋದಕ್ಕೆ ನೇರವಾಗಿ ಯಾವ ರೀತಿಯ ಒಂದು ಕಾರಿಡಾರ್ ಅನ್ನ ಮಾಡಲಾಗಿದೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಮೇನು ಧರ್ಮಪಥ್ನಿಂದ ರಾಮಪಥ್ನಿಂದ ನೇರವಾಗಿ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮ ಮಂದಿರವನ್ನ ವೀಕ್ಷಿಸಿ ಮತ್ತೆ ವಾಪಸ್ ಅದೇ ರಸ್ತೆಯಲ್ಲಿ ಬರಬೇಕು. ಅದು ವಿಶಾಲವಾಗಿ ಅದೊಂದು ಕಾರಿಡಾರ್ ಅನ್ನ ಮಾಡಲಾಗಿದೆ. ಈ ಕಾರಿಡಾರ್ ನಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಶೆಲ್ಟರ್ಗಳನ್ನ ಮಾಡಲಾಗಿದೆ. ವಯಸ್ಕರು ಯಾರು ಬಂದ್ರೆ ಮತ್ತೆ ಮಳೆ ಬಂದ್ರೆ ಬಿಸಿಲು ಬಂದ್ರೆ ಅದರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಶೆಲ್ಟರ್ ಅನ್ನು ಕೂಡ ಮಾಡಿರುವಂತಹದ್ದು. ಅದ್ರ ಜೊತೆಗೆ ವೀಲ್ ಚೇರ್ ರ್ಯಾಂಪ್ ಕೂಡ ಮಾಡಿದ್ದಾರೆ. ವಿಕಲಚೇತನರು, ವಯಸ್ಕರು, ಅವ್ರು ಏನಾದ್ರು ನಡ್ಕೊಂಡು ಹೋಗಕ್ ಆಗೋಲ್ಲ 400 ಮೀಟರ್ 500 ಮೀಟರ್ ಅಂತಂದ್ರೆ ಅವ್ರನ್ನ ವೀಲ್ ಚೇರ್ ಅಲ್ಲಿ ಕರ್ಕೊಂಡು ಹೋಗೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೆ ಇನ್ನಷ್ಟು ಬದಲಾವಣೆಗಳಾಗುತ್ತೆ. ಇದು ಈ ಒಂದು ಅಲಂಕಾರ ಏನಿದೆ, ಇವತ್ತು ಮಾಡಿರ್ತಕ್ಕಂಥ ಅಲಂಕಾರ ಕೇವಲ 2 ದಿನಗಳಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಅಲಂಕಾರ. ಇನ್ನು 20 ದಿವಸಗಳು ಟೈಮ್ ಇದೆ. ಬಹಳಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆ 20 ದಿವಸದಲ್ಲಿ. ಯಾಕಂತಂದ್ರೆ ಇಲ್ಲಿನ ಸ್ಥಳೀಯ ಸರ್ಕಾರ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿದೆ. ಇಡೀ ಜನವರಿ 22 ಅಂತಂದ್ರೆ ಇಡೀ ವಿಶ್ವವೇ ಭಾರತದತ್ತ ನೋಡ್ತಾ ಇರುತ್ತೆ. ಭಾರತದ ಪ್ರತಿಯೊಬ್ಬ ಹಿಂದೂಗಳು ಕೂಡ ಅಯೋಧ್ಯೆಯತ್ತ ನೋಡ್ತಾ ಇರ್ತಾರೆ. ಸಾಕಷ್ಟು ಕನಸು ಕಂಡಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆ ಕನಸು ಸಾಕಾರಗೊಳ್ತಿದೆ. ಇಡೀ ವಿಶ್ವದ ಜನ ಈ ಕಡೆ ನೋಡ್ತಾ ಇರ್ತಾರೆ. ಹಾಗಾಗಿ ಅಯೋಧ್ಯೆಯನ್ನ ಒಂದು ಗ್ಲೋಬಲ್ ಸಿಟಿ ತರ ಮಾಡಬೇಕು, ಅದು ಹೆಚ್ಚು ಇನ್ವೆಸ್ಟ್ ಮಾಡಬೇಕು, ಅದು ಬೇರೆ ರೀತಿಯಾಗಿ ಅಯೋಧ್ಯೆಯನ್ನ ಕಟ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಿದೆ. ಮತ್ತೆ ಸ್ಥಳೀಯ ಅಯೋಧ್ಯೆಯ ಜನರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಸರ್ಕಾರದ ಜೊತೆ ಇದ್ದಾರೆ.
ಅವರಿಗೆ ಜಮೀನು ಸರ್ಕಾರ ಕೇಳಿದಷ್ಟು ಜಮೀನು ಕೊಡುವಂಥದ್ದಾಗಿರ್ಬೋದು, ರಸ್ತೆಯನ್ನ ಅಗಲೀಕರಣ ಮಾಡ್ತೀವಿ ಅಂತಂದಾಗ ಸರ್ಕಾರಕ್ಕೆ ಬಿಟ್ಕೊಡುವಂಥದ್ದಾಗಿರ್ಬೋದು, ಸರ್ಕಾರದ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಒಂದು ಅಯೋಧ್ಯೆ ಅಭಿವೃದ್ಧಿ ಆಯ್ತು ಅಂತಂದ್ರೆ ಇಲ್ಲಿನ ಜನರ ಜೀವನ ಮಟ್ಟವು ಕೂಡ ಸುಧಾರಿಸುತ್ತೆ. ಯಾಕಂತಂದ್ರೆ ಅಯೋಧ್ಯೆಯಲ್ಲಿ ಈ ಮಟ್ಟಿಗಿನ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ, ಮತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ನು ಖಾಸಗಿಯವರು ಕೂಡ ಅತ್ಯಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಇಲ್ಲಿಯ ಸ್ಥಳೀಯ ಜನರಿಗೆ ಕೆಲಸ ಸಿಗುತ್ತೆ, ಮತ್ತೆ ಅಯೋಧ್ಯೆ ಬೇರೆದೇ ರೀತಿಯಾಗಿ ವಿಶ್ವಕ್ಕೆ ತೆರೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿನ ಜನರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಇದೆ. ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ನಮಗೂ ಕೂಡ ಇಲ್ಲಿ ಕೆಲಸ ಸಿಗುತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ನಾವು ಈ ತರದ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬಹುದು, ಹಣ ಹರಿದು ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇಲ್ಲಿನ ಜನರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಇಲ್ಲಿನ ಜನರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ತರದೊಂದು ಬದಲಾದ ಅಯೋಧ್ಯೆಯನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನ ಒಂದ್ ವೇಳೆ ರಾಮ ಮಂದಿರ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಆನಂತರ ಜನರು ಬರುವಂತಹ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಜನ ಒಂದ್ ವೇಳೆ ಹೆಚ್ಚು ಬಂತು ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಕೂಡ ಅಷ್ಟೇ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ. ವಿಸ್ತಾರವಾದ ರಸ್ತೆಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು. ಈಗ ತಲೆ ಎತ್ತಿ ನಿಲ್ತಾ ಇರತಕ್ಕಂಥದ್ದು ಫೈಜಾಬಾದ್ನಿಂದ ಹಿಡಿದು ಅಯೋಧ್ಯೆವರೆಗೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು ಎದ್ದು ನಿಂತಿರುವಂತಹದ್ದು. ಮತ್ತೆ ಭೂಮಿಯ ಬೆಲೆ ಕೂಡ ಬಹಳಷ್ಟು ದುಪ್ಪಟ್ಟಾಗಿದೆ. ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವಂಥ ಸುಪ್ರೀಂ ಕೋರ್ಟ್ ತೀರ್ಪು ಬರೋದಕ್ಕಿಂತಲೂ ಮುಂಚೆ 1,000 2,000 ಸ್ಕ್ವೇರ್ ಫೀಟ್ ಇಲ್ಲಿನ ಜಮೀನ್ ರೇಟ್ ಇತ್ತು. ಈಗ 14,000 15,000 ತನಕ ಕೂಡ ಸ್ಕ್ವೇರ್ ಫೀಟ್ ಜಮೀನು ಹೋಗಿರುವಂತಹದ್ದು. ಮತ್ತೆ ದಿನಕ್ಕೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಮುಖ್ಯವಾಗಿ ರಾಮ ಮಂದಿರ ಟ್ರಸ್ಟ್ ಏನಿದೆ ಅದೇ ಭೂಮಿಯನ್ನ ಖರೀದಿ ಮಾಡ್ತಾ ಇದೆ. ಇಲ್ಲಿನ ಸ್ಥಳೀಯ ಜನರಿಂದ 14,000 15,000 ಸ್ಕ್ವೇರ್ ಫೀಟ್ಗೆ ಕೊಟ್ಟು ಜನ್ಮಭೂಮಿ ಟ್ರಸ್ಟೇ ಕೂಡ ಭೂಮಿಯನ್ನ ಖರೀದಿ ಮಾಡ್ತಿರ್ತಕ್ಕಂಥ ವರದಿಗಳನ್ನು ಕೂಡ ನಾವು ನೋಡಿದ್ದೀವಿ. ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಗೆ ಬಂದಿದ್ದಾರೆ. ಅಯೋಧ್ಯೆಯಲ್ಲಿ ಸುಮಾರು 16 ಕೋಟಿಯಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆ ಹಾಗೂ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ನಿಲ್ದಾಣದ ಉದ್ಘಾಟನೆ ಆಗುತ್ತೆ. ಅಯೋಧ್ಯೆಯಿಂದಲೇ ದೇಶದ ವಿವಿಧ ಮಾರ್ಗಗಳಿಗೆ ಹೊಸ ರೈಲುಗಳನ್ನ ಬಿಡುವಂತ, ವಿವಿಧ ನಗರಗಳಿಗೆ ಒಂದೇ ಭಾರತ್ ರೈಲು ಬಿಡುವಂತ ಹಸಿರು ನಿಶಾನೆಯನ್ನು ಕೂಡ ಇಲ್ಲೇ ಕೊಡ್ತಾರೆ. ಇನ್ನು ಮುಖ್ಯವಾಗಿ ಅಯೋಧ್ಯೆಯನ್ನ ಒಂದು ಬದಲು ಮಾಡುವಂತಹ, ಮೂಲಭೂತ ಸೌಕರ್ಯನ ಹೆಚ್ಚಿಸುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಒಂದ್ ಕಡೆ ಸರಾಯು ಘಾಟ್ನಲ್ಲಿ ಹೊಸ ರೀತಿಯಾದ ಟಚ್ ಕೊಡಬೇಕಾಗತ್ತೆ, ಮತ್ತೆ ರಾಂಪ್ಯಾಡಿಯನ್ನು ಕೂಡ ಅಭಿವೃದ್ಧಿ ಮಾಡಬೇಕಾಗತ್ತೆ. ಇಲ್ಲಿನ ಇರ್ತಕ್ಕಂತಹ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡಬೇಕಾಗತ್ತೆ. ಪ್ರವಾಸಿ ಅತಿಥಿ ಗೃಹಗಳನ್ನು ಕೂಡ ನಿರ್ಮಾಣ ಮಾಡಬೇಕಾಗತ್ತೆ. ಮುಖ್ಯವಾಗಿ ಜನವರಿ 22ಕ್ಕೆ 4,000ಕ್ಕೂ ಹೆಚ್ಚು ಸಾಧು ಸಂತರು ಅಯೋಧ್ಯೆಯಲ್ಲಿ ಜಮಾಯಿಸ್ತಾರೆ. ಅವರ ಶಿಷ್ಯಂದರು 1,000 ಬರ್ಬೋದು. ಒಟ್ಟಿಗೆ 8,000 to 10,000 ಜನರು ಆ ಸಂದರ್ಭದಲ್ಲಿ ಅಯೋಧ್ಯೆಗೆ ಸೇರುವಂತಹ ಸಾಧ್ಯತೆ ಇರುತ್ತೆ. ಅವರೆಲ್ಲರಿಗೂ ಕೂಡ ಒಂದು ವ್ಯವಸ್ಥೆನ ಮಾಡಬೇಕಾಗತ್ತೆ. ಅವರು ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ಅವರಿಗೆ ಊಟ ವಸತಿ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಮತ್ತೆ ಈ ಎಲ್ಲವೂ ಕೂಡ ಸರಿಯಾದ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ರಾಮ ಮಂದಿರ ಟ್ರಸ್ಟ್ ಇದೆ. ಮಾಲ್ತೇಶ್, ಹರೀಶ್, ಅಂದ್ರೆ ಬಹುಶಃ ಈಗ ಆಲ್ರೆಡಿ ಇಂಡಿಗೋ ಅವರು ಜೊತೆಗೆ ಏರ್ ಇಂಡಿಯಾ 2 ವಿಮಾನ ಕಂಪನಿಗಳು ವಿಮಾನ ಹಾರಾಟವನ್ನ ಖಚಿತಪಡಿಸಿವೆ. 3 ನಗರಗಳು ಅಂತ ಅಂದ್ರೆ ಮುಂಬೈ, ದೆಹಲಿ ಜೊತೆಗೆ ಗುಜರಾತ್ ನಿಂದ ವಿಮಾನ ಹಾರಾಟ ಶುರು ಆಗ್ತಾ ಇದೆ. ಇವತ್ತೇ ಫಸ್ಟ್ ಫ್ಲೈಟ್ ಬರ್ತಾ ಇದೆ. ಹೇಗೆ ಹರೀಶ್? ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಈಗ ಬಹುಶಃ 1 ವರ್ಷಕ್ಕೆ 1 ಕೋಟಿಗೂ ಅಧಿಕ ಮಂದಿ ಅಯೋಧ್ಯೆಗೆ ಬರ್ತಾರೆ ಪ್ರವಾಸಿಗರ ರೂಪದಲ್ಲಿ ಅನ್ನುವಂಥದ್ದೆಲ್ಲ ಒಂದು ನೀವು ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಅಂತ. ಈಗ ನಾಡ್ದು 22ನೇ ತಾರೀಕಿಗೆ ಸಂಬಂಧಪಟ್ಟಾಗೆ ನೀವು ಹೇಳಿದಾಗೆ ಆಹ್ವಾನಿತರೆ 10,000 ಮಂದಿ ಹತ್ರ ಹೋಗ್ತಾರೆ, ಸಾಧು ಸಂತರು ಮತ್ತೊಂದು ಕೆಲಸ ಕಾರ್ಯ ನಿರ್ವಹಿಸುವಂತ ಇವರೆಲ್ಲ ಮಂದಿ ಸೇರಿ. ಇನ್ನು ಬಹಳ ಮಂದಿ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನ ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಲಕ್ಷಾಂತರ ಮಂದಿ ಬರ್ಬೋದು. ಈಗ ನಾಡ್ದು 22ನೇ ತಾರೀಕು ಅಥವಾ ಈ ಮುಂದಿನ ಜನವರಿ ಸಂದರ್ಭದಲ್ಲಿ ಬರುವಂತ ಪ್ರವಾಸಿಗರನ್ನ ತಡ್ಕೊಳ್ಳೋ ಶಕ್ತಿ ಅಥವಾ ಅವರಿಗೆಲ್ಲ ವ್ಯವಸ್ಥೆ ಕಲ್ಪಿಸುವಷ್ಟು ಸಾಮರ್ಥ್ಯ ಈಗ ಅಯೋಧ್ಯೆಯಲ್ಲಿ ಆ ವ್ಯವಸ್ಥೆಗಳು ಆಗಿದ್ಯಾ? ಏನ್ ಕತೆ ಹರೀಶ್, ನಿಮ್ಗೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ಸ್ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋ ಸಂಗತಿಗಳು? ಮಾಲ್ತೇಶ್, ಇಲ್ಲಿ ಮುಖ್ಯವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ಹೇಳ್ತಿರುವಂತದ್ದು, ನಾವು ಕೆಲವರಿಗೆ ಮಾತ್ರ ಆಹ್ವಾನವನ್ನ ಕೊಡ್ತಾ ಇದ್ವಿ, ಎಲ್ರಿಗೂ ಆಹ್ವಾನವನ್ನ ಕೊಡ್ತಾ ಇಲ್ಲ. ಆದ್ರೆ ನಾವ್ ಯಾರನ್ನು ಕೂಡ ಬರಬೇಡಿ ಅಂತ ಹೇಳೋಕ್ಕಾಗದೆ ಆಗೋದಿಲ್ಲ.
ಈಗ ಯಾರು ಅಯೋಧ್ಯೆಗೆ ಬರ್ತೀವಿ ಅಂತಂದ್ರೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಅಲ್ಲಿರಬೇಕು ಅಂತಂದ್ರೆ ಬರಬೇಡಿ ಅಂತ ನಾವು ಯಾರನ್ನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಬರೋಂಥವ್ರು ಬರಬಹುದು, ಆದರೆ ನಾವೊಂದು ಕೆಲವೊಂದಿಷ್ಟು ಮಂದಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿದ್ದೇವೆ. ಅತಿಥಿಗಳು ಅಂತ ಅವರು ಕರೆಸ್ಕೊಳ್ತಾರೆ. ಚಲನಚಿತ್ರ ನಟರು, ವ್ಯಾಪಾರಸ್ಥರು, ಸಾಧು ಸಂತರು, ಮತ್ತೆ ಈ ಒಂದು ರಾಮ ಮಂದಿರ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ನಡೆಸಿದಂತಹ ಕರಸೇವಕರಾಗಿರಬಹುದು, ಅದಕ್ಕೆ ಪ್ರಾಣತಂತಹ ಕುಟುಂಬಸ್ಥರಾಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ಬರಬಹುದು. ಅತಿಥಿಗಳಾಗಿ ಕೂಡ ಅವರಿಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ. ಇನ್ನು ಮುಖ್ಯವಾಗಿ ಅವರೆಲ್ಲರೂ ಕೂಡ ಬಂದರು ಅಂತಂದ್ರೆ ಅವರಿಗೆ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಇರಬೇಕಾಗುತ್ತೆ. ಅತಿಥಿಗಳು ಬಂದರು ಅಂತಂದ್ರೆ ಅವರಿಗೆ ಕನಿಷ್ಠ ಒಂದು ದಿವಸನಾದರೂ ಉಳಿದುಕೊಳ್ಳಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ಇನ್ನೊಂದಿಷ್ಟು ಕೆಲವು ವ್ಯವಸ್ಥೆ ಇರತಕ್ಕಂತಹ ಅತಿಥಿಗಳು ಅವರು ಅವತ್ತು ಬರಬಹುದು ಮತ್ತು ಅವತ್ತೇ ವಾಪಸ್ ಹೋಗ್ಬೋದು. ಆದರೆ ಸಾಧು ಸಂತರೇನಿದ್ದಾರೆ ಅವರು ಜನವರಿ 17ರಿಂದಲೂ ಕೂಡ ಇಲ್ಲಿ ಜಮಾಯಿಸ್ತಾರೆ. ಯಾಕಂದ್ರೆ ಜನವರಿ 17ರಿಂದಲೂ ಕೂಡ ನೂತನ ರಾಮ ಮಂದಿರದ ಉದ್ಘಾಟನೆಯಾಗೆ ಬೇಕಾದಂತಹ ಪೂಜಾ ಕಾರ್ಯಕ್ರಮಗಳು ನೆರವೇರ್ತಾ ಹೋಗ್ತವೆ, ಶುರುವಾಗ್ತಾ ಹೋಗ್ತಾರೆ ಜನವರಿ 17ರಿಂದ. ಮತ್ತೆ ಅದು ಒಂದು ತಿಂಗಳ ಕಾಲ ಮುಂದುವರಿಯುತ್ತೆ. ಇಂತಹ ಸಂದರ್ಭದಲ್ಲಿ ಜನವರಿ 17ರಿಂದಲೇ ಸಾಧು ಸಂತರು ಹೆಚ್ಚು ಜಮಾವಣೆಗೊಳ್ತಾರೆ. ಹೀಗಾಗಿ ಅಷ್ಟರ ಒಳಗಾಗಿ ವಿಮಾನ ನಿಲ್ದಾಣ ಉದ್ಘಾಟನೆ ಆಗಬೇಕು, ಅಷ್ಟರ ಒಳಗಾಗಿಯೇ ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಿ ಆದಷ್ಟು ಬೇಗ 2 ನಿಲ್ದಾಣಗಳನ್ನು ಮಾಡಲಿಕ್ಕೆ ಶ್ರಮ ವಹಿಸಿರ್ತಕ್ಕಂಥದ್ದು. ಅಂದುಕೊಂಡ ಹಾಗೆಯೇ ರಾಮ ಮಂದಿರದ ಉದ್ಘಾಟನೆ ಒಳಗಾಗಿ ಇವತ್ತು ರೈಲ್ವೆ ನಿಲ್ದಾಣ ಹಾಗೂ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗ್ತಾ ಇದೆ. ವಿಮಾನ ನಿಲ್ದಾಣದ ಉದ್ಘಾಟನೆ ಆಗಿ ಕೆಲವೇ ದಿವಸಗಳಲ್ಲಿ ದೇಶದ ಬೇರೆ ಬೇರೆ ನಗರಗಳಿಂದ ವಿಮಾನಗಳು ಬರ್ತವೆ. ಈಗಾಗಲೇ ಇಂಡಿಗೋ ಬುಕ್ಕಿಂಗ್ ಕೂಡ ಶುರುವಾಗಿದೆ, ಏರ್ ಏಷ್ಯಾ ಬುಕ್ಕಿಂಗ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಹೀಗೆ ವಿಮಾನಯಾನ ಸಂಸ್ಥೆಗಳು ಒಂದೊಂದಾಗಿ ಬುಕ್ಕಿಂಗ್ ಅನ್ನು ಈಗ ಶುರು ಮಾಡಿರುವಂತಹದ್ದು. ಈಗ ಹೊಸ ವಿಮಾನ ನಿಲ್ದಾಣಕ್ಕೆ ಬರಬೇಕು ಅನ್ನುವಂಥದ್ದು ಕೂಡ ಭಕ್ತರು ಬಹಳಷ್ಟು ಆಸೆ ಇರುತ್ತೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕು, ನಾವು ಕೂಡ ವಿಮಾನದ ಮೂಲಕವೇ ಅಯೋಧ್ಯೆಯನ್ನ ಹೋಗಿ ನೋಡಿಕೊಂಡು ದರ್ಶನವನ್ನ ಮಾಡಿ ವಾಪಸ್ ಬರಬೇಕು ಅನ್ನುವಂಥದ್ದು ಎಷ್ಟೋ ಭಕ್ತರ ಕನಸಾಗಿರುತ್ತೆ. ಅದು ನೆರವೇರುವಂತಹ ಕಾಲ ಬಹಳಷ್ಟು ಹತ್ರ ಇದೆ. ಮುಖ್ಯವಾಗಿ ಮುಂಬೈನಿಂದ ಅಯೋಧ್ಯೆಗೆ ವಿಮಾನಗಳಿರುತ್ತೆ, ದೆಹಲಿಯಿಂದ ಅಯೋಧ್ಯೆಗೆ ವಿಮಾನಗಳು, ಜೊತೆಗೆ ಬೆಂಗಳೂರಿನಿಂದ ಅಯೋಧ್ಯೆಗೆ ವಿಮಾನಗಳಿರುತ್ತೆ. ದೇಶದ ಬೇರೆ ಬೇರೆ ನಗರಗಳನ್ನು ಕನೆಕ್ಟ್ ಮಾಡುವಂತಹ ಸಂಪರ್ಕ ವ್ಯವಸ್ಥೆ ಅಯೋಧ್ಯೆಯಲ್ಲಿ ಆಗುತ್ತೆ. ಮತ್ತು ಇನ್ನೇನು ಕೆಲವೇ ದಿವಸಗಳಲ್ಲಿ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಕೂಡ ಬದಲಾಗುತ್ತೆ. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಭಕ್ತರು ಬರಲಿಕ್ಕೆ ಸಹಕಾರಿ ಆಗುತ್ತೆ. ಇದರಿಂದ ಇನ್ನು ಏರ್ಪೋರ್ಟ್ ಅನ್ನ ಇನ್ನೂ ಕೂಡ ವಿಸ್ತರಣೆ ಮಾಡಬೇಕು, ರನ್ವೇಯನ್ನು ಕೂಡ ಇನ್ನೂ ವಿಸ್ತರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡ್ತಿದೆ. ಈಗ ಲೆಕ್ಕಾಚಾರ ಹಾಕಿರೋ ಪ್ರಕಾರ ವರ್ಷಕ್ಕೆ 40 ಲಕ್ಷ ಈಗ ಕಟ್ಟಿರ್ತಕ್ಕಂಥ ಏರ್ಪೋರ್ಟ್ ಏನಿದೆ ವರ್ಷಕ್ಕೆ 40 ಲಕ್ಷ ಪ್ರಯಾಣಿಕರನ್ನು ನಿಭಾಯಿಸುವಂತಹದ್ದು. ಅಂದರೆ ಒಂದು ಪೀಕ್ ಟೈಮ್ನಲ್ಲಿ, ಒಂದು ದಿವಸದ ಪೀಕ್ ಟೈಮ್ನಲ್ಲಿ 300ರಿಂದ 500 ಜನರನ್ನ ಈ ಏರ್ಪೋರ್ಟ್ ನಿಭಾಯಿಸಬಹುದಾಗಿದೆ. 3 ಕನ್ವೇಯರ್ ಬೆಲ್ಟ್ ಇರ್ತಕ್ಕಂಥದ್ದು, ಚೆಕ್ ಇನ್ ಪಾಯಿಂಟ್ಗಳನ್ನು ಅತ್ಯಂತ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ ಆ ಎಲ್ಲ ವ್ಯವಸ್ಥೆಯು ಕೂಡ ಈ ಒಂದು ವಾಲ್ಮೀಕಿ ಮಹರ್ಷಿ ಏರ್ಪೋರ್ಟ್ನಲ್ಲಿ ಇರ್ತಕ್ಕಂತಹದ್ದು. ಮುಖ್ಯವಾಗಿ ರೈಲ್ವೆ ಸ್ಟೇಷನ್ ಹೆಸರು ಕೂಡ ಬದಲಾವಣೆ ಮಾಡಲಾಗಿದೆ. ವಿಮಾನ ನಿಲ್ದಾಣವನ್ನು ಮೊದಲು ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆಯಲಾಗ್ತಿತ್ತು. ಅದನ್ನ ಈಗ ಕೇಂದ್ರ ಸರ್ಕಾರ ಹೆಸರನ್ನ ಬದಲಾಯಿಸಿದೆ, ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅನ್ನುವಂಥ ನಿಟ್ಟಿನಲ್ಲಿ ಹೆಸರನ್ನ ಬದಲಾಯಿಸಲಾಗಿದೆ. ಅದ್ರ ಜೊತೆಗೆ ರೈಲ್ವೆ ನಿಲ್ದಾಣದ ಹೆಸರನ್ನು ಕೂಡ ಬದಲಾಯಿಸಲಾಗಿದೆ. ಅಯೋಧ್ಯ ಜಂಕ್ಷನ್ ಅನ್ನುವಂತಹದ್ದು ಈ ಹಿಂದೆ ಇತ್ತು, ಈಗ ಅಯೋಧ್ಯ ಧಾಮ ಜಂಕ್ಷನ್ ಅನ್ನುವಂತಹ ನಿಟ್ಟಿನಲ್ಲಿ ಹೆಸರನ್ನ ಬದಲಾಯಿಸಲಾಗಿದೆ. 2 ವಿಮಾನ ನಿಲ್ದಾಣ ಆಗಿರಬಹುದು, ರೈಲ್ವೆ ನಿಲ್ದಾಣ ಆಗಿರಬಹುದು, ಒಂದು ರಾಮ ಮಂದಿರದ ಕಲ್ಪನೆಯಲ್ಲಿಯೇ ಅದರ ವಿನ್ಯಾಸದಲ್ಲಿಯೇ ರಾಮ ಮಂದಿರವನ್ನೇ ಹೋಲುವಂತ ಅದೊಂದು ದೈವಿಕ ಟಚ್ ಅನ್ನ ಕೊಡಲಾಗಿದೆ. ಅಯೋಧ್ಯೆಗೆ ಬಂದು ಅಂತಂದ್ರೆ ಅದೊಂದು ವಿಮಾನ ನಿಲ್ದಾಣ ಅಂತ ಅನಿಸ್ಕೋದು, ಅದೊಂದು ಮಂದಿರದ ರೀತಿಯಲ್ಲೇ ಕಾಣಬೇಕು. ರೈಲ್ವೆ ನಿಲ್ದಾಣ ಕೂಡ ಅದೊಂದು ಮಂದಿರದ ರೀತಿಯಲ್ಲೇ ಕಾಣಬೇಕು. ಅದೇ ಭಕ್ತಿ ಭಾವದಿಂದ ರಾಮ ಮಂದಿರಕ್ಕೆ ಬರಬೇಕು, ಮಂದಿರದಲ್ಲಿ ರಾಮಲಲ್ಲನ ದರ್ಶನ ಪಡೆದುಕೊಂಡು ವಾಪಸ್ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕೇಂದ್ರ ಸರ್ಕಾರ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡಿದೆ. ಮತ್ತೆ ಇಲ್ಲಿನ ಸ್ಥಳೀಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ
ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒತ್ತಾಸೆಯಾಗಿ ನಿಂತು ಇಲ್ಲಿನ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥದ್ದು ಮಾಲ್ತೇಶ್. ಓಕೆ ಓಕೆ ಹರೀಶ್ ನಿಮ್ ಜೊತೆಗೆ ನಂತರದ ಹಂತದಲ್ಲಿ ಮಾತನಾಡ್ತೀನಿ. ಹರೀಶ್, ಥ್ಯಾಂಕ್ ಯು. ಅಲ್ಲಿರುವಂತಹ ವಸ್ತುಸ್ಥಿತಿ ಸನ್ನಿವೇಶ ಹೇಗಿತ್ತು, ಹೇಗೆ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನ ವಿವರಿಸಿರುವಂತಹ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಹಾಗೆ ಇತಿಹಾಸಕಾರರು ಕೂಡ ಆಗಿರುವಂತಹ ಶಲಪಿಳ್ಳೆ ಅಯ್ಯಂಗಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಶಲಪಿಳ್ಳೆ ಅಯ್ಯಂಗಾರ್ ಅವರೇ, ನಾವು ಬಹಳಷ್ಟು ಸಂದರ್ಭದಲ್ಲಿ ಇತಿಹಾಸದಲ್ಲಿ ಓದಿದ್ದೀವಿ, ಅದಾದ್ರೆ ಶ್ರೀರಾಮ ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಯೋಧ್ಯೆ ಹೇಗೆ ಬಹಳ ದುಃಖ ತಪ್ತ ಆಗಿತ್ತು, ವನವಾಸ ಮುಗಿಸಿ ರಾವಣನ ಸಂಹಾರ ಆಗಿ ಬಂದಂತ ನಂತರದಲ್ಲಿ ಹೇಗೊಂದು ಹರ್ಷೋದ್ಗಾರ ಇತ್ತು, ಪಟ್ಟ ಕಟ್ಟುವಂತ ಸಂದರ್ಭದ ಸಂಭ್ರಮ ನಾವೆಲ್ಲ ಓದಿದ್ದೀವಿ. ಬಹುಶಃ ಈಗಿನ ದೃಶ್ಯಗಳನ್ನ ನೋಡಿದ್ರೆ ಒಂದ್ ಹಂತಲ್ಲಿ ಆಗಿನ ಸಂದರ್ಭದ ಸನ್ನಿವೇಶ ಹೇಗಿತ್ತು ಅನ್ನೋಂಥ ತುಲನೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಅಂತ ಕಾಣಿಸುತ್ತೆ. ಅದರಲ್ಲೂ ನಾಡ್ದು 22ನೇ ತಾರೀಕಿನೆಲ್ಲ ವೈಭವವನ್ನ ಈಗ ನಾವು ನೆನಪಿಸ್ಕೊಂಡ್ರೆ ನೀವು ಇದನ್ನ ನೋಡ್ತಾ ಇರುವಂತಹ ರೀತಿಯಾಗಿ ಹೇಗೆ ಅಂತ ಹೇಳಿ ಶಲಪಿಳ್ಳೆ ಅಯ್ಯಂಗಾರ್ ಅವರೇ. ಇದು ನಿಜವಾಗ್ಲೂ ತಾವು ಹೇಳಿದ್ದೆಲ್ಲ ಸತ್ಯ. ಯಾಕಂದ್ರೆ ಯಾವಾಗ ನಾವು ಈ ರಾಮಾಯಣ ಕಾಲ ಏನಿದೆ ಅದು ನಮಗೆ ಕರೆಕ್ಟ್ ಆಗಿ ಐತಿಹಾಸಿಕವಾಗಿ ನಾವು ಕ್ಯಾಲ್ಕುಲೇಟ್ ಮಾಡಕ್ ಆಗದೆ ಇರೋಷ್ಟು ಹಿಂದಿಂದದು. ಹೌದು, ಆ ಕಾಲದಲ್ಲಿ ಸಾವಿರಾರು ಲಕ್ಷಾಂತರ ಜನ ಎಲ್ಲ ಸೇರಿದ್ರು ಅಂತ ಹೇಳಿ ಪಟ್ಟಾಭಿಷೇಕದ ವರ್ಣನೆಗಳೆಲ್ಲ ಬರ್ತದೆ. ಹೌದು, ಒಂದು ಬಿಲ್ಡಿಂಗ್ ಅಲ್ಲಿ ಸುಮಾರು 10,000 ಜನ ಸೇರುವಂತಹ ಒಂದು ಬಿಲ್ಡಿಂಗ್ ಅನ್ನ ಮಾಡಿ ಅಲ್ಲಿ ಪಟ್ಟಾಭಿಷೇಕ ಮಾಡಿದ್ರು ಅಂತ ಬರ್ತದೆ. ಸೊ ಅದನ್ನು ಕೂಡ ಫುಲ್ ತೋರ್ಸಕ್ ಆಗ್ಲಿಲ್ಲ ಎಲ್ಲಾರ್ಗೂ, ಯಾಕಂದ್ರೆ ಅಲ್ಲಿ ಜನ ಜಾಸ್ತಿ ಇದ್ರು. ಅದಕ್ಕೆ ಆಮೇಲೆ ರಾಮ ಮತ್ತು ಲಕ್ಷ್ಮಣ ಭರತ ಶತ್ರುಘ್ನರೆಲ್ಲ ಸೇರಿ ಒಂದು ಮೆರವಣಿಗೆ ಕೂಡ ಮಾಡಿದ್ರು ಅಂತೆಲ್ಲ ಬರ್ತದೆ. ಅಂದ್ರೆ ಆಮೇಲೆ ಬಂದು ಆಚೆ ಕಡೆ ಎಲ್ಲಾರ್ಗೂ ಆ ಪಟ್ಟಾಭಿಷೇಕದ ಮೆರವಣಿಗೆನ ಮಾಡಿದ್ರು ಅಂತ. ಸೊ ಇವತ್ತಿಗೂ ಕೂಡ ಇವಾಗ ಅದನ್ನ ನೋಡ್ತಾ ಇದ್ರೆ ಅಯೋಧ್ಯೆಗೆ ನಾನು ಭೇಟಿ ಕೊಟ್ಟಿದ್ದೆ, ನಾನು ಕೂಡ ಬಹಳ ಸಲ ನೋಡಿದೀನಿ. ಆ ಅಯೋಧ್ಯೆ ಆಲ್ಮೋಸ್ಟ್ ಶಿಥಿಲವಾಗಿತ್ತು. ಆ ರಸ್ತೆಗಳಲ್ಲಿ ಎಲ್ಲ ಧೂಳುಗಳು ಎಲ್ಲ ಈ ರೀತಿಯಾದಂತಹ ಒಂದು ಏನು ನಮ್ಮ ಪ್ರಾಚೀನ ನಗರಗಳು ಎಲ್ಲವನ್ನು ಕಳ್ಕೊಂಡ್ಬಿಡ್ತಾವಲ್ಲ. ಅಂದ್ರೆ ಇತಿಹಾಸದಲ್ಲಿ 1000 ವರ್ಷದ ಹಿಂದೆ ರಾಜಧಾನಿ ಆಗಿರುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದ ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ ಆಗಿತ್ತು, ಹಳೆಬೀಡು ಹೊಯ್ಸಳರ ರಾಜಧಾನಿ ಆಗಿತ್ತು. ಅಲ್ಲಿ ಯಾವ ವೈಭವೂ ಇವತ್ತಿಲ್ಲ. ಹೌದು, ಹಾಗೆ ಆಲ್ಮೋಸ್ಟ್ ಅಯೋಧ್ಯೆಯೂ ಕೂಡ ತನ್ನೆಲ್ಲ ವೈಭವವನ್ನ ಕಳ್ಕೊಂಡಿತ್ತು. ಅಲ್ಲಿ ಒಂದು ಸಾಧಾರಣವಾದ ಗ್ರಾಮದ ತರ ಇತ್ತಲ್ಲಿ. ಆಗ ಸರಿಯೂ ನದಿನಲ್ಲಿ ಬೋಟಿಂಗು ಎಲ್ಲ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ಬಿಡ್ತು ಅಲ್ಲಿಗೆ. ಹೌದು, ಒಂದು ಫಸ್ಟ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಬಂತು, ಬಸ್ ಸ್ಟೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆಗಳಲ್ಲಿ ಇದ್ದಂತಹ ಧೂಳುಗಳು ಇವೆಲ್ಲ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ರಸ್ತೆ ರಾಜಪಥಗಳನ್ನ ನಿರ್ಮಿಸಲಾಗಿದೆ. ರಾಮ ಮಂದಿರ ಒಂದು ದೊಡ್ಡ ಭವ್ಯವಾದಂತಹ ಒಂದು ರಾಮ ಮಂದಿರ ಬರ್ತಾ ಇದೆ. ಅದ್ರ ಸುತ್ತಮುತ್ತ ತೋಟಗಳು, ಅದ್ರ ಸುತ್ತಮುತ್ತ ಎಲ್ಲ ಏನು ಕ್ರೀಡಾಂಗಣಗಳು, ಅದರ ಏನಂತಾರೆ ಭವ್ಯವಾದಂತಹ ಏನು ಪ್ರದರ್ಶನಾಲಯಗಳು ಇವೆಲ್ಲ ಬರ್ತಾ ಇದೆ ಅಲ್ಲಿ ಏನೋ ಒಳ್ಳೆ ಲೈಬ್ರರಿ ಎಲ್ಲ ಬರ್ತಾ ಇದೆ. ಎಲ್ಲ ಅಮ್ಯುನಿಟೀಸ್, ಬೇಸಿಕ್ ಕಮ್ಯುನಿಟೀಸ್, ಮೂಲ ಸೌಲಭ್ಯಗಳೆಲ್ಲ ಬಂದ್ಬಿಡ್ತದೆ. ಈಗ ನೀವು ನೋಡಿದ್ರೆ 20 ವರ್ಷದ ಹಿಂದೆ ಇದ್ದಂತಹ ಅಯೋಧ್ಯೆನೇ ಇವತ್ತಿಲ್ಲ ಅಲ್ಲಿ. ಇವಾಗ ಫುಲ್ ಫೇಸ್ ಲಿಫ್ಟ್ ಆಗೋಗಿದೆ ಇವಾಗ. ಅಂತದ್ರಲ್ಲಿ ನಾವು 1000 ವರ್ಷದ ಹಿಂದೆ ಇದ್ದಿದ್ದನ್ನ ಇವಾಗ ಯೋಚನೆ ಮಾಡ್ಕೊಂಡ್ರಂತೂ ಇದು ಕಲ್ಪನೆಗೆ ಸಿಗದೆ ಇರೋ ಒಂದು ಭಾರತ ಸರ್ಕಾರ ಮನಸ್ಸು ಮಾಡಿದ್ರೆ ಅಥವಾ ಜನಗಳು ಮನಸ್ಸು ಮಾಡಿದ್ರೆ ಹೇಗೆ ಬದಲಾವಣೆ ಮಾಡ್ಬಿಡಬಹುದು ಎಲ್ಲಾ ಊರುಗಳನ್ನು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿಯಾಗಿ ನಮ್ ಕಣ್ಮುಂದೆ ನಿಂತ್ಕೊಳ್ಳುತ್ತೆ ಇದು. ಹೌದು ಹೌದು. ಇನ್ನು ಹೌದು, ಅಯೋಧ್ಯೆ ಅಂದ್ರೆ ಆಗಿನ ಕೋಸಲ ರಾಜ್ಯ ಅಂದ್ರೆ ಈಗಿನ ಉತ್ತರ ಪ್ರದೇಶ, ಆ ರಾಜ್ಯದ ಒಂದ್ ರೀತಿ ಕ್ಯಾಪಿಟಲ್ ಇದ್ದಂಗೆ. ಬಹುಶಃ ಈಗ ಮತ್ತೆ ಅಂತ ಒಂದು ಮರುಗಳಿಕೆಯನ್ನ ಪಡಿತಾ ಇರುವಂತಹ ಸಂದರ್ಭ ಅಂತ ನಾವು ಭಾವಿಸಬಹುದು ಅಂತ ಕಾಣಿಸುತ್ತೆ ನೀವು ಹೇಳ್ತಾ ಇರುವಂತ ರೀತಿಯಾಗಿ ನೋಡಿದ್ರೆ. ಅಂದ್ರೆ ಆಗಿನ ಕೋಸಲ ರಾಜ್ಯ ಹೇಗಿತ್ತು, ಅವರ ಆ ಸಂದರ್ಭದ ರಾಮರಾಜ್ಯ ಅಂತ ನಾವೆಲ್ಲ ಹೇಳ್ತೀವಲ್ಲ, ಯಾಕೆ ರಾಮರಾಜ್ಯ ಅನ್ನುವಂಥದ್ದು ಅಂತ ಆಗಿನ ಆಡಳಿತ, ಈ ಆಗಿನ ಒಂದು ಏನು ಒಟ್ಟು ಆಗಿನ ಆಳ್ವಿಕೆಯ ಸಂದರ್ಭದಲ್ಲಿ ಅಭಿವೃದ್ಧಿ ಇದೆಲ್ಲ ಹೇಗಿತ್ತು ಅನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖ ಆಗಿರುವಂತಹ ಸಂಗತಿ ಅಂತ ಹೇಳಿ ಶಲಪಿಳ್ಳೆ ಅಯ್ಯಂಗಾರ್. ಹೌದು, ಇದು ರಾಮಾಯಣದಲ್ಲಿ ಒಂದು ಸ್ಪಷ್ಟವಾದ ಉಲ್ಲೇಖ ಬರ್ತದೆ. ಅಯೋಧ್ಯೆ ಹೇಗಿತ್ತು ಅನ್ನೋದು ಅದರಲ್ಲಿ ರಾಮಾಯಣದಲ್ಲಿ ಇದೆ. ಅಲ್ಲಿ 3 ಸ್ಟೋರಿ ಬಿಲ್ಡಿಂಗ್ ಗಳಿಂದ ಹಿಡಿದು 5 ಸ್ಟೋರಿ ಬಿಲ್ಡಿಂಗ್ ಗಳೆಲ್ಲ ಇತ್ತು. ಯಾರು ಎಲ್ಲೆಲ್ಲಿ ಬೇರೆ ಬೇರೆ ರಾಜಮನೆತನಗಳು ಅವ್ರು ಬಂದ್ರೆ ಇಳಿಸೋದಕ್ಕೆ ಅವರಲ್ಲಿ ದೂತಾವಾಸಗಳು ಹೇಗಿತ್ತು, ರಸ್ತೆಗಳು ಹೇಗಿದ್ವು, ದೀಪಗಳ ವ್ಯವಸ್ಥೆ ಹೇಗಿತ್ತು, ಇದೆಲ್ಲವನ್ನು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಬಹುಶಃ ನಾವು ಅದನ್ನ ಇತ್ತೀಚೆಗೆ ಒಂದು 20-30 ವರ್ಷದಿಂದ ಹೋಗಿ ನೋಡಿದಾಗ ಅಂತಹ ಬಿಲ್ಡಿಂಗ್ ಗಳಾಗ್ಲಿ ಅಂತದ್ದೇನು ಇರ್ಲಿಲ್ಲ. ಒಂದ್ ವೇಳೆ ಏನ್ ಅನಿಸ್ಬಿಡುತ್ತೆ ನಮ್ಗೆ ಅಂದ್ರೆ ಬಹುಶಃ ಇದು ರಾಮಾಯಣದಲ್ಲಿ ಅನ್ಸೋ ಲೆವೆಲ್ಗಿತ್ತದು. ಯಾಕೆಂದ್ರೆ ಅಲ್ಲಿ ಏನು ಇರ್ಲಿಲ್ಲ ಅಂತ ಬಿಲ್ಡಿಂಗ್ ಗಳಾಗ್ಲಿ ಅಂತ ಏನ್ ವರ್ಣಿಸಿದಾರೋ ರಾಮಾಯಣದಲ್ಲಿ ಅದಿರ್ಲಿಲ್ಲ. ಅದು ಕಾರಣ ಏನು ಅಂದ್ರೆ ಬಿದ್ದೋಗಿತ್ತಲ್ಲ. ಅಂದ್ರೆ 3 ಬಿಲ್ಡಿಂಗು 4 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಕ್ ಆಗಲ್ವಾ ಅಂತ ಕೇಳ್ಬೇಡಿ. ಭಾರತದಲ್ಲಿ 13 ಅಂತಸ್ತಿನ ಬಿಲ್ಡಿಂಗು ಇವತ್ತು ತಂಜಾವೂರಲ್ಲಿ ನಿಂತಿದೆ. ಕಟ್ಟೋಕ್ ಆಗ್ತಾ ಇತ್ತು ಅವ್ರ ಕೈಲಿ, ಕಟ್ಟಿದ್ರು ನಿಜ, ಆದ್ರೆ ಇರ್ಲಿಲ್ಲ. ಆದ್ರೆ ಈಗ ಬದಲಾವಣೆ ಆಗಿರೋದನ್ನ ನೋಡಿದ್ರೆ ಮತ್ತು ರಾಮರಾಜ್ಯ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ,
ಅಲ್ಲಿ ಎಲ್ಲವೂ ಕೂಡ ದುಃಖ ಇರಬಾರ್ದು, ಎಲ್ಲರೂ ಸಮಾನವಾಗಿರ್ಬೇಕು, ಎಲ್ಲರಿಗೂ ಅರ್ಹರಿಗೆಲ್ಲರಿಗೂ ಕೂಡ ಪೂರ್ಣವಾಗಿ ಉಚಿತವಾಗಿ ಎಲ್ಲ ವ್ಯವಸ್ಥೆಗಳು ಆಗ್ಬೇಕು, ರೋಗಗಳು ಇರಬಾರ್ದು, ಮತ್ತು ಯಾರಿಗಾದ್ರೂ ನ್ಯಾಯ ಬೇಕು ಅಂತ ಹೇಳಿದ್ರೆ ನೇರವಾಗಿ ಅವರು ರಾಮನನ್ನೇ ಅಪ್ರೋಚ್ ಮಾಡಬಹುದು, ನ್ಯಾಯವನ್ನ ಸುಲಭದಲ್ಲಿ ಪಡ್ಕೋಬಹುದು. ಇದೆಲ್ಲ ರಾಮರಾಜ್ಯದ ಪರಿಕಲ್ಪನೆ. ಮತ್ತು ಅಲ್ಲಿ ಕುಡುಕರು ಇರಬಾರ್ದು, ಅಂದ್ರೆ ಮುಖ್ಯವಾಗಿ ಕುಡಿಯುವಂತಹದ್ದು, ಚಟಗಳು, ದುಶ್ಚಟಗಳು ಇರಬಾರ್ದು. ಇಷ್ಟೆಲ್ಲ ರಾಮರಾಜ್ಯದ ಪರಿಕಲ್ಪನೆಯನ್ನ ರಾಮಾಯಣದಲ್ಲಿ ಹೇಳಲಾಗಿದೆ. ಬಹುಶಃ ಅಯೋಧ್ಯೆಯಲ್ಲಿ ಇದಿಷ್ಟು ಸಾಧ್ಯವಾಗುತ್ತೆ. ಯಾಕೆ ಅಂತಂದ್ರೆ ನಾನು ನೋಡಿದೀನಿ, ಅಲ್ಲಿ ಮೊದಲೇ ಉಚಿತವಾದ ಊಟದ ವ್ಯವಸ್ಥೆ ಇತ್ತು, ರೋಟಿ ಮತ್ತು ಇದನ್ನ ಕೊಡ್ತಾ ಇದ್ರು, ದಾಲ್ಗಳನ್ನ. ಬಹುಶಃ ಇವಾಗ ಅಲ್ಲಿ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಬಹುಶಃ ಧರ್ಮಸ್ಥಳದಲ್ಲಿ ಇವತ್ತು ಮಾಡ್ತಾ ಇದಾರೆ ನೋಡಿ. 50 ರೂಪಾಯಿಗೆ ಒಂದು ರೂಮ್ ಉಳ್ಕೊಳ್ಳೋದಕ್ಕೆ. ಅದಕ್ಕೆ ಧರ್ಮಸ್ಥಳಕ್ಕೆ ಬಹಳ ಜನ ಹೋಗೋಕೆ ಇಷ್ಟಪಡೋದು. ಮತ್ತು ಉಚಿತ ಊಟದ ವ್ಯವಸ್ಥೆ ಎರಡು ಧರ್ಮಸ್ಥಳದಲ್ಲಿ ಧರ್ಮಕಾರಕವಾಗಿದೆ ಇವತ್ತು ಕೂಡ ಕರ್ನಾಟಕದಲ್ಲಿ, ನಂಬರ್ 1 ಅದು. ಅದೇ ರೀತಿ ಬಹುಶಃ ಅಯೋಧ್ಯೆನಲ್ಲಿ ಎಲ್ಲ ಜನಕ್ಕೂ ಉಳ್ಕೊಳ್ಳುವಂತಹ ಶಾಲೆಗಳು, ಸರಯೂ ನದಿಯಲ್ಲಿ ಈಸಿಯಾಗಿ ಹೋಗಿ ಬರುವಂತಹ ವ್ಯವಸ್ಥೆಗಳು, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಇಳ್ಕೊಳ್ಳೋ ವ್ಯವಸ್ಥೆ ಮಾಡ್ಬಿಟ್ರೆ ಬಹುಶಃ ನಾನು ಇದನ್ನ ಎಕ್ಸಾಗ್ಜರೇಷನ್ ಅನ್ಸ್ಬಿಡ್ಬೋದು ತಮ್ಗೆ, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಏನು ಧರ್ಮಕ್ಷೇತ್ರವಾಗ್ಬಿಡ್ತದೆ. ಇವಾಗ ನಾವ್ ಹೇಳ್ತಾ ಇದೀವಲ್ಲ, ಈಗ ಬೆತ್ಲಹಾಮ್ಗೆ ಹೋಗ್ತಾರೆ ಅಥವಾ ವ್ಯಾಟಿಕನ್ ಸಿಟಿಗೆ ಹೋಗ್ತಾರೆ ಅಥವಾ ಬೇರೆ ಇದುಗಳಿಗೆಲ್ಲ ಹೋಗ್ತಾರೆ. ಇವತ್ತು ಅತ್ಯಂತ ಹೆಚ್ಚು ಜನಪ್ರಿಯವಾಗಿದೆ ಅವೆಲ್ಲ. ಅಷ್ಟೇ ಜನಸಂಖ್ಯೆ ಇಲ್ಲಿಗೂ ಬಂದು ಹೋಗುವಂತಹ ಒಂದು ದೊಡ್ಡ ಕ್ಷೇತ್ರವಾಗಿ ಬದಲಾವಣೆ ಆಗುತ್ತೆ. ಇದು ಸತ್ಯ ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನೊಂದು ಇಡೀ ಭಾರತದ ಎಲ್ಲ ಕಡೆಯಿಂದಾನು ಬಂದು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ ಇವತ್ತು ಅಲ್ವಾ. ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವ್ಯವಸ್ಥೆ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಏರ್ಪೋರ್ಟ್ ಇಂದ ಸುಲಭವಾಗಿ ಅಯೋಧ್ಯೆಗೆ, ನಾನು ಇದೊಂದು ಪಾಯಿಂಟ್ ಹೇಳಲೇಬೇಕು ತಮ್ಗೆ, 20 ವರ್ಷಗಳ ಹಿಂದೆ ನೀವೇನಾದ್ರೂ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನೀವು ಮೊದಲು ವಾರಣಾಸಿಗೆ ಹೋಗ್ಬೇಕು, ಅಲ್ಲಿ ನೀವು ಫ್ಲೈಟ್ ತಗೋಬೇಕಾಗಿತ್ತು. ಅಲ್ಲಿಂದ ಅಯೋಧ್ಯೆಗೆ ಹೋಗೋದಕ್ಕೆ ಫ್ಲೈಟ್ ಇರ್ಲಿಲ್ಲ, ನಂಬರ್ 1. ನಂಬರ್ 2, ನೀವು ಒಳ್ಳೆ ರೈಲ್ ತಗೋಬೇಕು ಅಂದ್ರೆ ವಂದೇ ಭಾರತ್ ಇವಾಗ ಇದೆಯಲ್ಲ, ಆವಾಗ ನಾವು ಶತಾಬ್ದಿ ಅಂತ ಕರಿತಿದ್ವಿ, ಇಂತ ಫಾಸ್ಟ್ ಟ್ರೈನ್ ಗಳು ಯಾವ್ದು ಕೂಡ ಅಯೋಧ್ಯೆಗೆ ಕನೆಕ್ಟ್ ಇರ್ಲಿಲ್ಲ. ಮತ್ತು ಅಯೋಧ್ಯೆನಲ್ಲಿ ಇಳ್ಕೊಳ್ಳುವಂತಹ ವ್ಯವಸ್ಥೆಗಳು ಇರ್ಲಿಲ್ಲ. ಅಯೋಧ್ಯೆಗಳಲ್ಲಿ ಒಳ್ಳೆ ರಸ್ತೆಗಳ ವ್ಯವಸ್ಥೆಗಳು ಹೋಗಿತ್ತು. ಈಗ ಇದು ಏನಾಗಿದೆ, ಇವತ್ತಿಗೆ ಬದಲಾವಣೆ ಆಗಿದೆ. ಇದು ಸತ್ಯ, ಅದನ್ನ ಒಪ್ಕೋಬೇಕು. ಹೌದು 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 ಹೌದು. ಮತ್ತೊಂದು ಶೋಲಪಳ್ಳಿ ಅಯ್ಯಂಗಾರ್, ಈಗ ನಾಡ್ದು 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ನಿಮ್ಗೂ ಗೊತ್ತಿರೋ ಹಾಗೆ ಕರ್ನಾಟಕದ 2 ಶಿಲ್ಪಿಗಳು ಕೂಡ, ಜೊತೆಗೆ ರಾಜಸ್ಥಾನದ ಒಬ್ರು ಶಿಲ್ಪಿ, ಒಟ್ಟು 3 ಮೂರ್ತಿಗಳ ಕೆತ್ತನೆ ಕಾರ್ಯ ಬಹುಶಃ ನಿನ್ನೆ ಎಲ್ಲ ಮೀಟಿಂಗ್ ಆಗಿದೆ ಯಾವ್ದನ್ನ ಪ್ರಾಣ ಪ್ರತಿಷ್ಠಾಪನೆಗೆ ಇಡಬೇಕು ಅಂತ. ಅದೆಲ್ಲ ಒಂದ್ ಕಡೆ. ಈಗ ಆಲ್ರೆಡಿ 1949ರಲ್ಲಿ ಅಲ್ಲೊಂದು ಮೂರ್ತಿ ಬಂದು ಕೆಲವರು ಇಟ್ಟಿದ್ದು ಅಂತಾರೆ, ಕೆಲವರು ಅದು ಉದ್ಭವ ಆಯ್ತು, ಈ ತರದೆಲ್ಲ ವಿಚಾರ ಇದೆಯಲ್ಲ, ಅದರ ಹಿನ್ನೆಲೆ ಏನು, ಜೊತೆಗೆ ಆ ಮೂರ್ತಿಯ ಕಥೆ ಏನಾಗಿರುತ್ತೆ, ಅದು ಉತ್ಸವ ಮೂರ್ತಿಯನ್ನಾಗಿ ಏನಾದ್ರು ಬಳಸ್ಕೊಳ್ಳುವಂತದ್ದು, ಅದನ್ನ ಡಿಸಿಷನ್ ಹೇಗಿರುತ್ತೆ? ಅದು ಅತ್ಯಂತ ಪಂಚಲೋಹದಲ್ಲಿ ಮಾಡಿರುವಂತಹ ವ್ಯವಸ್ಥೆ. ಅದು ಆ ಮೂರ್ತಿ ಚಿಕ್ಕದು, ಅದು ರಾಮಲಲ್ಲ. ರಾಮ ಅಂದ್ರೇನೆ ಶ್ರೀರಾಮ, ಲಲ್ಲ ಅಂದ್ರೆ ಮಗು ಅನ್ನೋ ತರದಲ್ಲಿ ಅದನ್ನ ಬಳಸಿದ್ದಾರೆ. ರಾಮನ ಬಾಲರೂಪವನ್ನ, ಅದು ಜನನ ಕಾಲದಲ್ಲಿ ಯಾವ ರೀತಿ ಇದ್ನೋ ಅದೇ ರೀತಿಯಾಗಿ ರಾಮಲಲ್ಲಾ ಮೂರ್ತಿಯನ್ನು ಮಾಡ್ಬೇಕು ಅಂತ ದೊಡ್ಡ ಚರ್ಚೆ ನಡೀತು. ಈ ಚರ್ಚೆಗಳಲ್ಲಿ ರಾಮ ಮಂದಿರದಲ್ಲಿ ಯಾವುದು ಬರಬೇಕು ಅಂತ ಹೇಳಿ ನಮ್ಮನ್ನ ಕೂಡ ಕೆಲವರು ಸಂಪರ್ಕಿಸಿದಾಗ ನಮ್ಮ ಸ್ಪಷ್ಟವಾದ ಅಭಿಪ್ರಾಯ ಏನ್ ಹೇಳಿದ್ವಿ ಅಂದ್ರೆ, ದಕ್ಷಿಣ ಭಾರತದಲ್ಲಿ ರಾಮನ ರೂಪ ಹೇಗಿದೆ, ಯಾಕಂದ್ರೆ ರಾಮನ ರೂಪ ನೋಡಿರೋದೆಲ್ಲ ಇವರು ಬಿಲ್ಲು ಬಾಣ ಇವುಗಳನ್ನ ಹಿಡ್ಕೊಂಡೇ ನೋಡಿರೋದು. ಇಲ್ಲಿನ ಪಟ್ಟಾಭಿರಾಮ, ಸೀತಾರಾಮ ಅಥವಾ ಚತುರ್ಭುಜ ರಾಮ ಈ ತರದನ್ನ ನೋಡಿದ್ದಾರೆ ಇಲ್ಲೆಲ್ಲ. ಉತ್ತರ ಭಾರತದಲ್ಲೂ ಕೂಡ ರಾಮನ ದೇವಸ್ಥಾನಗಳಲ್ಲೆಲ್ಲ ಇರೋ ಮೂರ್ತಿಗಳೆಲ್ಲ ಇದೇ ತರಾನೇ. ರಾಮ ಅಂದ್ರೆ ನಿಮ್ಗೆ ತಕ್ಷಣ ಜಟೆ ಕಟ್ಟಿರೋದು, ಪಕ್ಕದಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡಿರೋದೇ ಮೂರ್ತಿ ಬರ್ತದೆ ನಿಮ್ಗೆ. ಆದ್ರೆ ಈ ರಾಮಲೆಲ್ಲ ತುಂಬಾ ವಿಭಿನ್ನವಾಗಿದ್ದಾನೆ. ಇವನು ಎರಡೇ ಕೈಯಲ್ಲಿ ಇರ್ತಾನೆ, ಮಗುವಿನ ತರಹ ಕಾಣಿಸ್ತಾನೆ. ಸೊ ಹಾಗಾಗಿ ಈ ಚಿಕ್ಕ ಮೂರ್ತಿ ಏನಿತ್ತು ಆವಾಗ, ಏನು ಅಯೋಧ್ಯೆಯ ಏನು ರಾಮ ಜನ್ಮ ಭೂಮಿ, ಏನು ಬಾಬರ್ ಮಸ್ಜಿದ್ ಒಳಗಡೆ ಇದ್ದಂತಹ ಜಾಗ ಏನಿತ್ತು, ಆ ಜಾಗದಲ್ಲಿ ಇದ್ದಂತಹ ರಾಮಲಲ್ಲ ಅನ್ನೋದು ಒಂದು ಉತ್ಸವ ಮೂರ್ತಿ. ಅದನ್ನ ದರ್ಶನಕ್ಕೆ ಇಟ್ಟಿದ್ರು. ಸರ್ಪಗಾವಲಿನಲ್ಲಿ ಹೋಗಿ ನೋಡ್ಬೇಕಾಗಿತ್ತು, ನಾವು ಕೂಡ ದರ್ಶನ ಮಾಡಿದೀವಿ. ಈಗ ಅದೇ ಮೂರ್ತಿ ಹೇಗ್ ಇದೆಯೋ, ಆ ಮೂರ್ತಿ ಇದೆಯಲ್ಲ ರಾಮ್ಲಲ್ಲ, ಅದೇ ರಾಮಲಲ್ಲಾದ ಮೂರ್ತಿನ ಕಲ್ಲಿನಲ್ಲಿ ಮಾಡ್ತಾ ಇದ್ದಾರೆ, ಅಷ್ಟೇನೆ ವ್ಯತ್ಯಾಸ. ಅದೇ ಮೂರ್ತಿ ಅದು ಹೇಗಿದೆಯೋ ಹಾಗೆ ಇರುತ್ತೆ ಮೂರ್ತಿ. ಇದರಲ್ಲಿ ಯಾರ್ದನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಅವರು ಲಕ್ಷಣಗಳ ಮೂಲಕ 3 ಜನ ಶಿಲ್ಪಿಗಳನ್ನ ತಾವಾಗ್ಲೇ ಉಲ್ಲೇಖಿಸಿದಂಗೆ, ನಮ್ಮ ಅರುಣ್ ಯೋಗಿರಾಜ್ ಅವ್ರನ್ನು ಸೇರಿಸಿದಂಗೆ, LG ಭಟ್ ಅವ್ರನ್ನು ಸೇರಿಸಿದಂಗೆ 3 ಜನದಕ್ಕೆ ಕೊಟ್ಟಿದ್ರು. ಆ 3 ಜನದಲ್ಲಿ ಯಾವ ಮೂರ್ತಿ ಚೆನ್ನಾಗಿ ಬಂದಿರುತ್ತೋ ಅಥವಾ ಎಲ್ಲಾ ಲಕ್ಷಣಗಳಿಂದ ಕೂಡಿರುತ್ತೋ ಅದನ್ನ ಗರ್ಭಗೃಹದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ಉಳಿದೆರಡು ಮೂರ್ತಿನೂ ಕೂಡ ಅಲ್ಲೇ ಪಕ್ಕದಲ್ಲಿ
ಅಲ್ಲಿ ದೇವಸ್ಥಾನದಲ್ಲಿ ಇಡಲಾಗುತ್ತೆ. ಈ ತರ ಇದೆ ಮೂರ್ತಿ ಅನ್ನೋದಕ್ಕೆ. ಯಾಕಂದ್ರೆ ಅದಕ್ಕೆ ಶೃಂಗಾರ ಭೋಗಗಳು ಅಲಂಕಾರಗಳು ಎಲ್ಲ ಮಾಡಿದಾಗ ಕೆಲವೊಮ್ಮೆ ಕಾಣದೇ ಇರ್ಬೋದು. ಸೊ ಈ ಎಲ್ಲಾ ಡೀಟೇಲ್ಸ್ ಇಲ್ಲಿ ಕಾಣ್ಲಿ ಅಂತ ಇಲ್ಲಿ ಇಟ್ಟಿದ್ದಾರೆ. ಆದ್ರೆ ಇದು ರಾಮಲಲ್ಲಾ ಮೂರ್ತಿ ರಾಮ ಹುಟ್ಟಿದಾಗ ಹೇಗೆ ಮಗುವಿನ ತರಹ ಇರ್ತಾನೋ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದಾಗ ಹೇಗೆ ಮಗುವಿನ ತರ ಇದ್ನೋ, ರಾಮಲಲ್ಲಾ ಇವಾಗ ಏನು ಪೂಜೆಗೊಳ್ತಾ ಇದೆಯಲ್ಲ ಅದಿದೆಯೋ ಅದೇ ತರ ಮೂಲ ಮೂರ್ತಿ ಇರುತ್ತೆ. ಆ ರಾಮಲಲ್ಲಾ ಅದು ಉತ್ಸವ ಮೂರ್ತಿಯಾಗಿ ಅಂದ್ರೆ ಪಕ್ಕದಲ್ಲೇ ಅದು ನಿತ್ಯ ಪೂಜೆಗೆ ಅದನ್ನ ಬಳಸಲ್ಪಡುತ್ತೆ. ಸೊ ಇದು ಪ್ರಧಾನವಾಗಿ ಆಗುತ್ತೆ. ನಂತರ ಈಗಿನ ಮುಂದಿನ ದಿನಗಳಲ್ಲಿ ಇದಿನ್ನೂ ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ, ಅದು ತಮ್ಗೆ ಗೊತ್ತಿದೆ. 25ಕ್ಕೆ ಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಬೇಕಾದಷ್ಟು ಪೂರ್ಣ ಕುಂಭಾಭಿಷೇಕಗಳು, ಮೇಲ್ಗಡೆ ಕಲಶಾಭಿಷೇಕಗಳು ಎಲ್ಲ ನಡೆಯುತ್ತೆ. ಸೊ ಈಗ ಇವರು ಸದ್ಯಕ್ಕೆ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠೆಯನ್ನ ಮಾಡ್ತಾ ಇದ್ದಾರೆ. ಕರೆಕ್ಟ್. ಇನ್ನೊಂದು ವಿಚಾರ ಶಲಪಳ ಹೆಂಗಾರೆ, ನೀವು ಹೋಗದಾಗ ಅಂದ್ರೆ ನೀವು ಹೇಳಿದ್ರೆ ಒಂದಷ್ಟು ವರ್ಷಗಳ ಹಿಂದೆ ತಾನು ಕೂಡ ಹೋದಂತ ಸಂದರ್ಭದಲ್ಲಿ ಹೇಗಿಲ್ಲ ಸನ್ನಿವೇಶ ಇತ್ತು ಅಂತ. ಅಂದ್ರೆ ನಾವಿಲ್ಲಿ ಪುರಿ ಜಗನ್ನಾಥ ಕಾರಿಡಾರ್ ನೋಡ್ಬೋದು, ಕಾಶಿ ವಿಶ್ವನಾಥ ಕಾರಿಡಾರ್, ಅಂದ್ರೆ ಅವು ಆ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನುವಂಥ ನಾವು ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ. ಯಾಕಂದ್ರೆ ಅಷ್ಟು ಅಲ್ಲಿ ಜನವಸತಿ ಪ್ರದೇಶ, ಅಂಗಡಿ ಮುಂಗಟ್ಟುಗಳು, ಈ ತರದ್ದೆಲ್ಲ. ಈ ಅಯೋಧ್ಯೆಯ ರಸ್ತೆಗಳು ಹೇಗಿತ್ತು ಅಂತ ಹೇಳಿ, ಆಮೇಲೆ ಈಗ ಅಲ್ಲಿ ರಾಮಪಥ, ಧರ್ಮಪಥ, ಭಕ್ತಿಪಥ ಅನ್ನುವಂಥ ರಸ್ತೆಗಳನ್ನೆಲ್ಲ ಬಹಳ ಬ್ರಾಡ್ ಆಗಿ ನಿರ್ಮಾಣ ಮಾಡಿದ್ದಾರೆ. ಅದರ ಅವಶ್ಯಕತೆ ಅಲ್ಲಿ ಎಷ್ಟಿತ್ತು ಇಂಥ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಇಂಥ ಮೂಲಭೂತ ಸೌಕರ್ಯ ಕೊಡಬೇಕಾದಂಥ ನಿಟ್ಟಿನಲ್ಲಿ ಶಲಪಿಳಾಯಗರೇ? ಇವಾಗ ಏನಾಗಿದೆ, ಒಂದು ದೇಶ ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಸಾಂಸ್ಕೃತಿಕ ಪರಂಪರೆ ಇರ್ತದೆ. ಅದಕ್ಕೆ ತನಗೇ ಆದಂತಹ ಒಂದು ಅಸ್ಮಿತತೆ ಇರ್ತದೆ. ಅಂದ್ರೆ ಆ ಎಲ್ಲ ಜನಗಳು ಯಾವುದನ್ನ ಅನುಸರಿಸ್ತಾರೋ ಆ ಜನಗಳ ಮನಸ್ಥಿತಿಗೆ ಸೇರಿದಂತೆ ಒಂದಷ್ಟು ಅಸ್ಮಿತೆಯ ಪ್ರದೇಶಗಳು ಬೇಕಾಗ್ತದೆ. ನಮ್ಮ ಭಾರತದಲ್ಲಿ 7 ಜಾಗಗಳನ್ನ ಭಾರತೀಯ ಅಸ್ಮಿತೆಯ ಜಾಗಗಳು ಅಂತ ಕರೆದಿದ್ದಾರೆ. ಅದರಲ್ಲಿ ಏನು ಅಂತಂದ್ರೆ ಅಯೋಧ್ಯ ಮೊದಲನೇ ಹೆಸರು ನೋಡಿ, ಅಯೋಧ್ಯ ಮೊದಲನೇದು, ಮಥುರಾ ಎರಡನೇದು, ಕಾಶಿ ಮೂರನೇದು, ಕಾಂಚಿ ಅಂದ್ರೆ ತಮಿಳುನಾಡಿನಲ್ಲಿರುವಂತ ಕಾಂಚೀಪುರ 4, ಅವಂತಿ ಮಧ್ಯಪ್ರದೇಶ ಮಹಾಕಾಲದ್ದು, ಪುರಿ ಅಂದ್ರೆ ದ್ವಾರಕಾಪುರಿ ಗುಜರಾತ್ ಅಲ್ಲಿದೆ. ಇವು 7 ಕ್ಷೇತ್ರಗಳನ್ನ ಮಹಾಕ್ಷೇತ್ರಗಳು ಅಂತ ಕರೆದಿದ್ದಾರೆ ಹಳೆಯ ಕಾಲದಲ್ಲೇ. ತುಂಬಾ ಪ್ರಾಚೀನವಾದ ಇತಿಹಾಸ, ಮಿನಿಮಮ್ 5000 ವರ್ಷದ ಇತಿಹಾಸ ಇರುವಂತ ಜಾಗಗಳಿವೆಲ್ಲ. ಸೊ ಈ 5 ಜಾಗಗಳಲ್ಲಿ ಇವತ್ತು ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ನಿಮ್ಮನ್ನ ಕಂಟ್ರೋಲ್ ತಪ್ಪೋಗಿದೆ. ಸಿಟಿದು ನೀವು ಕಂಟ್ರೋಲ್ಗೆ ತಗೊಳಕ್ ಆಗದೆ ಇರೋ ಸ್ಟೇಜ್ ಅಲ್ಲಿ ಸಿಟಿಗಳಿದ್ವು. ಸೊ ಅದರಲ್ಲಿ ನೀವು ಕಾಶಿನ ಹೇಗೆ ವರ್ಕೌಟ್ ಮಾಡಿದ್ರು ತಮ್ಗೆ ಗೊತ್ತಿದೆ. ಅದೇ ತರ ಮಹಾಕಾಲ ಕಾರಿಡಾರ್ ನ ಕೂಡ ಮುಗಿಸಿದ್ರು. ದ್ವಾರಕೆನಲ್ಲಿ ಡಿಸ್ಪ್ಯೂಟ್ ಇರಲಿಲ್ಲ, ಅದರಿಂದ ದ್ವಾರಕೆನ ಫೇಸ್ ಲಿಫ್ಟ್ ಮಾಡಿದ್ರು, ಈಸಿಯಾಗಿ ಮಾಡಿದ್ರು. ಬಟ್ ಇವಾಗ ಮಥುರಾದಲ್ಲಿ ಡಿಸ್ಪ್ಯೂಟ್ ಇದೆ. ಕಾಂಚಿನಲ್ಲಿ ಡಿಸ್ಪ್ಯೂಟ್ ಇಲ್ಲ, ಬಟ್ ಕಾಂಚಿ ಓವರ್ ಕ್ರೌಡೆಡ್ ಆಗಿದೆ. ಸೊ ಹಾಗಾಗಿ 7 ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸರ್ಕಾರದ ಒಂದು ಅಜೆಂಡಾದಲ್ಲೂ ಅದಿತ್ತು. ಯಾಕಂದ್ರೆ ಅವ್ರು ಘೋಷಿಸ್ಕೊಂಡಿದ್ರು ತಾವು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ರಾಮ ಮಂದಿರವನ್ನ ಕಟ್ತೀವಿ ಅಂತ ಅವರು ಘೋಷಿಸಿದ್ರು. ಹಾಗಾಗಿ ಇವತ್ತು ನಂಬರ್ 1 ಅಯೋಧ್ಯ. ಲಿಸ್ಟ್ ಅಲ್ಲಿ ನೀವು ನೋಡಿದ್ರೆ ಒಂದು ನಿಮಿಷ ನಿಮ್ ಜೊತೆಗೆ ಮಾತನಾಡ್ತೀನಿ.